ಕಂಡ ಕಂಡ ಕಾಮುಕರ ಕೈಗೊಂಬೆ ಆಗ್ತೀಯಾ? ನೋಡ, ನನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ ಪ್ರಾಣ ಕಳ್ಕೊತೀನಿ ಹೊರ್ತು ಕಂಡವ್ರ ಕೈ ಗೊಂಬೆನಾಗೋದಿಲ್ಲ, ನೋಡ್ತೆಗೆಟ್ಟ ನಾರಿನಾಗಲ್ಲ ಕಣ ನಾನು. ಸಮಾಜ ಯಾವೆಣ್ಣು ಕೂಡ ಮೊದಲು ಕಾಮದ ಗೊಂಬೆಯಾಗಲ್ಲ, ನಡತೆಗೆಟ್ಟ ನಾರಿಯೂ ಆಗಲ್ಲ. ಸಮಯ ಸರಿದಾಗ, ಕಾಲ ಕೂಡಿ ಬಂದಾಗ ಕಾಮದೋಕುಳಿಯಲ್ಲಿ ನೆನೆದು ಬೆತ್ತಲೆಯಾಗಿ ನಾಚಿಕೆ ಬಿಟ್ಟು ನಿನ್ನ ಮೈಯನ್ನ ನೀನೇ ಮಾಡ್ಕೊಳ್ತೀಯ. ಎಷ್ಟು ಹೊಲ್ಸಾಗೋಗಿದ್ಯೋ ನಿನ್ನ ಮೈ ಬಾಯಿ ಮನಸ್ಸು ಎಲ್ಲ ನಿನ್ನ ಜನ್ಮಕ್ಕೆ. ನೋಡು, ಕಂಡ ಹೆಣ್ಗಳ ಜೊತೆ ಚೆಲ್ಲಾಟ ಆಡೋ ಈ ನಿನ್ನ ಘಟ ಚೆಲ್ಲಾಟ ಆಡ್ತಾನೆ ಪ್ರಾಣ ಕಳ್ಕೊತೀಯ ಕಣೋ. ಇದು ಈ ಗರ್ತಿ ಶಾಪ ಕಣೋ. ನೀ ಏನ್ ಶಾಪ ಕೊಡಕ್ಕೆ ಶಿವನರುಣಿ ಗಿರಿಜೆಯೂ ಅಲ್ಲ, ಮಹಾಪತಿರೋತೆ ಸೀತೆ ಸಾವಿತ್ರಿನೂ ಅಲ್ಲ. ಮಾಲಿನಿ, ಇವಳು ಈ ಮನೆಯ ಮೊದಲನೇ ಮಗನ ಕೈ ಹಿಡಿದು ಮೊದಲನೇ ಸೊಸೆಯಾಗಿ ಬರ್ಬೇಕಾಗಿತ್ತು. ಜಸ್ಮಿ ನಿಮ್ಮ ಅಣ್ಣನ ಕೈ ಹಿಡಿದು ಕಿರಿ ಸೊಸೆಯಾಗಿ ಬಂದ್ಲು. ಅರ್ಥ ಆಗ್ಲಿಲ್ವಾ? ಜಸ್ಟ್ ಒಂದು ಮಿಸ್ ಕಾಲ್ ಕೊಡು, ಇವಳ ಸಂಪೂರ್ಣ ಜಾತಕನ ನಾನು ಹೇಳ್ತೇನೆ. ಅಲ್ಲ ಬೇಬೆ, ಅವನು ಹೇಳೋನಲ್ಲ, ಮಾಡಿ ತೋರ್ಸೋನು. ಹಾಗ ನಾಯಿ, ನಿನ್ನಂತ ನಾಯಿ ಬಗಳಿದ್ರೆ ಭೂಲೋಕ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ಕಣ. ನೋಡಮ್ಮ, ಇಂಥವ್ರ ಮಾತುಗಳನ್ನೆಲ್ಲ ಕೇಳ್ಕೊಂಡು ಅಂಥವ್ರ ತೋಳ್ ತೆಕ್ಕೆಲ್ಲ ಆಟ ಆಡೋ ಅರ್ಗಿಳಿ ನೀನಾಗಬೇಡ. ನೋಡಮ್ಮ, ಈ ಮನೆ ನಿಮ್ಮ ಅಣ್ಣಂದಿರು ಎಲ್ರೂ ದೊಡ್ಡ ಮನೆ ಮಕ್ಕಳು ಅಂತ ಹೆಸರು ಪಡ್ಕೊಂಡಿದ್ದಾರೆ. ಅವ್ರು ಯಾವತ್ತೂ ತಲೆ ತಗ್ಸೋ ಅಂತವ್ರಲ್ಲ. ದಯವಿಟ್ಟು ನಿಮ್ಮ ಅಣ್ಣಂದಿರು ತಲೆ ತಗ್ಸೋ ಅಂತ ಕೆಲಸನ ಮಾಡಬೇಡಮ್ಮ. ನಾನು ಹಾಕಿರೋದನ್ನ ತಿನ್ಕೊಂಡ್ ಬಿದ್ದಿರೋ ನಾಯಿ ನೀನು ನನಗ್ ಬದಿವಾದ ಹೇಳಕ್ ಬರ್ತೀಯ? ಲೇ, ನನ್ನ ಮನದ ತುಂಬಾ ಆಮರಣೆ ತುಂಬಿಕೊಂಡಿರುವಾಗ ಹೇಗೆ ಹೇಗೆ ನಿನ್ನಣ್ಣನ ಜೊತೆಗೆ ನಾನು ಸಂಸಾರ ಮಾಡ್ಲಿ? ನನ್ನ ಅಣ್ಣಂದಿರ ಸೇಡು ನನ್ನ ಹೃದಯದಲ್ಲಿ ಹತ್ತಿ ಉರಿಯುತ್ತಿರುವಾಗ ಹೇಗೆ ಹೇಗೆ ನಾನು ಅದನ್ನ ನಂದಿಸ್ಲಿ? ನೋಡಮ್ಮ ಮಾಲಿನಿ, ಮನಸ್ಗಿಂತ ದೊಡ್ಡದು ಯಾವುದೂ ಇಲ್ಲ. ನಾವು ಮನಸ್ಸು ಮಾಡಿದ್ರೆ ಏನನ್ ಬೇಕಾದ್ರೂ ಬದಲಾಯಿಸ್ಬೋದು. ನೋಡಮ್ಮ, ಮಾಂಗಲ್ಯ ಕಟ್ಟಿರೋ ಗಂಡ ಯಾವತ್ತಿದ್ರೂ ಚಿನ್ನ. ಅಂಥ ಚಿನ್ನನ ಬಿಟ್ಟು ಇತ್ತಾಳೆಗೆ ಆಸೆ ಪಟ್ಟು ನಿನ್ನ ಜೀವನನ ನೀನೇ ನಿನ್ನ ಕೈಯಾರ ನರ್ಕ ಮಾಡ್ಕೋಬೇಡ ಕಣಮ್ಮ. ಹಾಂ, ನಿನ್ಗೊಂದು ಮಾತು ಹೇಳ, ನಾನು ಕೂಡ ನಿನ್ನ ಹಾಗೆ ಇದೇ ಥರ ತಪ್ಪನ್ನ ಮಾಡಿದ್ರೆ ಈ ಮನೆತನ ನಿಮ್ಮ ಅಣ್ಣನ ತೀರ್ಮಾನ ಏನಾಗುತ್ತೆ ಅಂತ ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡು. ಇಲ್ಲ ಇಲ್ಲ, ನಾನು ಹಿಡಿದ ಹಠವನ್ನ ಬಿಡಬಾರದು. ಇವಳು ನನ್ನ ಗುಟ್ಟನ್ನ ರಟ್ಟು ಮಾಡುವ ಮೊದಲು ಈ ಮಾಲಿನಿ ನಾಗಿಣಿಯಾಗಿ ಅವಳನ್ನ ಕಚ್ಚಿ ಸಾಯಿಸಬೇಕು. ಮಾಲಿನಿ, ಯಾಕೊಂಥರ ಇದೆಯಾ?
ಯಾರಾದ್ರೂ ಏನಾದ್ರು ಅಂದ್ರ? ನನಗೆ ಯಾರು ಏನಂತಾರೆ? ಬೀದಿಯಲ್ಲಿ ಕಚಡ ತಿನ್ನೋ ನಾಯಿಗಳೆಲ್ಲ ಒಪ್ಪಿಗೆ ಮೇಲೆ ಕೊಡಿಸಿದ್ರೆ ದುಷ್ಟಾಣ ತಿನ್ನೋ ನಾಯಿಗಳು ಕುಳಿತು ಈ ಮನೆತನಕ್ಕೆ ಗಂಡಾಂತರ ತರ್ತಾ ಇದ್ದಾರೆ. ನಿಮ್ಮ ತಂಗಿಯ ಕಾಲ್ಗುಣದಿಂದ ಈ ಮನೆ ವ್ಯಭಿಚಾರದ ಬೀಡಾಗಿದೆ. ಅದು ನಿಮಗೆ ಗೊತ್ತಾ? ಮಾಲಿನಿ, ಲೇ ಯಾಕೊಳ್ಳೆ ಹುಚ್ಚ ನಾಯಿಕರ ರೀತಿ ಮಾತಾಡ್ತಿದೀಯೇ? ಮಾಲಿನಿ, ಕ್ಷಣಕ್ಕೊಂದು ಬಣ್ಣ ಬದಲಾಯಿಸೋ ಗೋಸುಂಬ ಹೆಣ್ಣಾಗ್ಬೇಡ. ನೋಡು, ನಿನಗೆ ಈ ಆಸ್ತಿ ಅಂತಸ್ತು ನಿನ್ನ ಕಣ್ಣು ಮುಚ್ಚಿಸಿರ್ಬೋದು. ಲೇ, ನಿನ್ ತಂಗಿ ಅಗ್ನಿಕುಂಡ, ಶೀಲದ ವಿಚಾರದಲ್ಲಿ ಬೆಂಕಿ. ಅಂತ ಪರಿಶುದ್ಧವಾದ ಚಿನ್ನಕ್ಕೆ ಹಿತ್ತಾಳ ಲೇಪನ ಮಾಡಿ ಕಳಂಕದ ಪಟ್ಟ ಕಟ್ಬೇಡ. ಅವಳ ಬಗ್ಗೆ ಇನ್ನೊಂದು ಮಾತಾಡಿದ್ರು ಹುಷಾರ್. ಕಳಂಕದ ಪಟ್ಟ ಕಟ್ಟೋದಕ್ಕೆ ನಿಮ್ಮ ತಂಗಿ ಏನು ರಾಮಾಯಣದ ಸೀತೆ ಅಲ್ಲ, ದ್ವಾಪರ ಯುಗದ ದ್ರೌಪದಿಯೂ ಅಲ್ಲ. ಈ ಕಲಿಯುಗದಲ್ಲಿ ಕಂಡವರ ತೋಳ ತಗ್ಗೆಯಲ್ಲಿ ಕುಣಿಯುವ ಕಾಮದ ಗೊಂಬೆ. ಮಾಲಿನಿ, ಇದೆಲ್ಲ ಸುಳ್ಳು ಸುಳ್ಳು ಸುಳ್ಳು. ಸೌಭಾಗ್ಯ, ಸೌಭಾಗ್ಯ, ನನ್ ತಂಗಿ ಅಗ್ನಿಕೊಂಡ ಶೀಲದ ವಿಚಾರದಲ್ಲಿ ಬೆಂಕಿ ಅಂತಿದ್ದೆ, ಆದ್ರೆ ಅದು ಹುಲ್ಲಿನ ಬೆಂಕಿಯಾಗಿ ಬೂದಿ ಆಗುತ್ತೆ ಅಂತ ತಿಳ್ಕೊಂಡಿರಲ್ಲ ಕಡೆ. ಲೇ ಲೇ ಹೇಳೇ ಹೇಳು, ಯಾರೊಂದಿಗೆ ಕದ್ದು ಮುಚ್ಚಿ ಕಾಮದಾಟ ಆಡ್ತಿದ್ಯಾ ಹೇಳು. ನನ್ನ ಹೆಂಡತಿ ಹೇಳ್ತಾ ಇರೋ ಮಾತಿಗೆ ಉತ್ತರ ಕೊಡು. ಅಣ್ಣ, ತಾಲಿ ಕಟ್ಟಿರೋ ಗಂಡನೇ ಒಂದೇ ಒಂದಿನ ನನ್ನ ಮೇಲೆ ಅನುಮಾನ ಪಡ್ಲಿಲ್ಲ ಅಣ್ಣ. ಹೆಂಡತಿ ಮಾತು ಕೇಳ್ಕೊಂಡು ಒಡ ಹುಟ್ಟ ತಂಗಿನ ಎಂತ ಮಾತು ಕೇಳ್ತಿದ್ಯಲ್ಲ ಅಣ್ಣ. ಅಣ್ಣ, ನಿನ್ ತಂಗಿ ಶೀಲನ ಮಾರಾಟ ಮಾಡ್ಕೊಂಡು ಬದುಕೋಳು ಅನ್ಸುತ್ತಣ್ಣ. ನೋಡು, ನಿನಗಂಗ ಅನ್ಸಿದ್ದೆ ಆದ್ರೆ ನೀನೇ ನಿನ್ ಕೈ ಹಾರ ನನ್ ಕುತ್ತಿಗೆ ಹಚ್ಚಿಗೆ ಸಾಯಿಸ್ಬಿಡ. ಸೀತೆ ಮಹಾಪತಿರತೆ ನಮ್ಮ ರಾವಣನ ಆರಂಭ ಸೆರೆಯಿಂದ ರಾಮನ ಅರಮನೆಗೆ ಬಂದ್ರು. ಅನುಮಾನ ಪಟ್ಟ ರಾಮ ಅವಳನ್ನು ಮತ್ತೆ ಕಾಡಿಗೆ ಬಿಟ್ಟ. ಅದರಂತೆ ಈ ಕೆಟ್ಟ ಸಮಾಜದಲ್ಲಿ ನಿನ್ನ ಬದುಕು, ನಿನ್ನ ಜೀವನ, ನಿನ್ನ ಸಂಸಾರ ಸೌಭಾಗ್ಯ, ಏನಾಯ್ತಮ್ಮ ಈ ಮನೇಲಿ? ಮಾಲಿನಿ, ಏನಮ್ಮ ಇದೆಲ್ಲ? ಅಣ್ಣ, ಸುತ್ತಿ ಬಳಸಿ ಮಾತಾಡ್ಬೇಡ. ನಾನು ಕೇಳೋಕೋ ಪ್ರಶ್ನೆಗೆ ನೀನ್ ಸರಿಯಾದ ಉತ್ತರ ಕೊಡು. ಅಣ್ಣ, ನೀನಿನ್ನು ಯಾಕೆ ಮದ್ವೆ ಆಗಿಲ್ಲ? ಎಂತ ಪ್ರಶ್ನೆ ಕೇಳ್ತಾ ಇದೀಯ? ಮದುವೆ ಆಗೋ ಮನ್ಸಿಲ್ಲ, ಆಗ್ಲಿಲ್ಲ. ಮನಸ್ಸಿಲ್ವೋ ಅಥವಾ ಮನಸ್ಸಲ್ಲಿ ಬೇರೆ ಯಾರಾದ್ರೂ ಇದ್ದಾರೋ? ಏನಂದ್ರೆ ಈ ಸೌಭಾಗ್ಯ ನಿಮ್ಮ ಅಣ್ಣನ ಪ್ರೇಯಸಿ. ಇವಳನ್ನ ತಮ್ಮನಿಗೆ ಮದುವೆ ಮಾಡಿಕೊಟ್ಟು ತಮ್ಮನಿಲ್ಲಿರುವ ಸಮಯದಲ್ಲಿ ಇವಳೊಂದಿಗೆ ಸರಸ ಸಲ್ಲಾಪದಲ್ಲಿ ಕಾಲ ಕಳೆದಿದ್ದಾಳೆ.
ಬದುಕನ್ನ ದಳ ಮುಟ್ಟಿಸಿದ ಈ ಅಣ್ಣನ ಮೇಲೆ ನಂಬಿಕೆ ಇಲ್ವಾ? ಮಾಲಿನಿ, ಇದು ದೊಡ್ಡ ಮನೆ, ನಾನು ದೊಡ್ಡ ಮನೆ ಮಗ. ಈ ಮನೆತನದ ಮರ್ಯಾದಿನ ಬೀದಿ ಪಾಲ್ ಮಾಡ್ತೀನಿ ನಾನು. ಮಾವ, ಈಗಾಗ್ಲೇ ನನ್ನ ತಂಗಿ ನನ್ನ ಹೆಂಡತಿಯಿಂದ ಅನುಮಾನವೇ ಸಾಗರದ ಮಧ್ಯೆ ಸಿಲುಕಿದ ಹಾಳಾಗ್ತಾ ಇದ್ದಾಳೆ. ನೀವು ಮಾನವಂತರು, ಸತ್ಯ ಯಾವತ್ತಿದ್ರೂ ಬೆಂಕಿ ಇದ್ದಾಗೆ. ನಮ್ಮ ಬದುಕನ್ನ ನೀವೇ ದಡ ಸೇರಿಸ್ಬೇಕು. ಮಾವ, ಅದೇನ್ ನಡೀತು ಅಂತ ನೀವಾದ್ರೂ ಹೇಳಿ ಮಾವ, ಹೇಳಿ. ಏನಂತ ಹೇಳಪ್ಪ, ಏನಂತ ಹೇಳಿ? ನೀವೆಲ್ಲ ತಿಳ್ಕೊಂಡಿರುವ ಹಾಗೆ ನಾನು ಕಾಮುಕನೂ ಅಲ್ಲ, ಸೌಭಾಗ್ಯ ಕಳಂಕಿನೂ ಅಲ್ಲಪ್ಪ, ಕಳಂಕಿನೂ ಅಲ್ಲ. ಒಂದಿನ ಸೌಭಾಗ್ಯಗಳನ್ನು ಕೆಡಿಸಲು ಮಾದೇಶ ಪ್ರಯತ್ನ ಪಡ್ತಿದ್ದ. ಅಷ್ಟರಲ್ಲಿ ನಾವು ಹೋದೆ, ನನ್ ಕಂಡು ಬಿಟ್ಟು ಓಡೋದ. ನಿಮ್ಗಳ ಕಷ್ಟಗಳ ತಿಳಿದಿದ್ದ ನಾನು ನಮ್ ಸಂಸಾರಕ್ಕೆ ಸಂಬಂಧ ಮಾಡ್ಕೊಂಡೆ. ಅಂದೇ ನನ್ನ ಮದುವೆ ಕನಸನ್ನು ಬಿಟ್ಟು ನಿಮ್ ಸಂಸಾರಗಳನ್ನು ಕಣ್ತುಂಬ ನೋಡುವ ಆಸೆ ಪಟ್ಟೆ. ಇದೇನಪ್ಪ ನೈಜ ಘಟನೆ ಇದೆ. ನೆಂಬಿದ್ರೆ ನೆಂಬಿ, ಬಿಟ್ರೆ ಬಿಡಿ. ಹೌದು ಕಣೆ ಮಾಲಿನಿ, ಹೌದು. ನಮಗಾಗಿ ತನ್ನ ಜೀವನನೇ ತ್ಯಾಗ ಮಾಡಿದ ತ್ಯಾಗಮಯಿ ಇವರು. ಇಂಥವ್ರ ಮೇಲೆ ಅನುಮಾನ ಪಟ್ರೆ ಆ ದೇವ್ರು ನಮ್ಗೆ ಒಳ್ಳೇದ್ ಮಾಡಲ್ಲ ಕಣೆ, ಒಳ್ಳೇದ್ ಮಾಡಲ್ಲ. ದೇವರು ಎಲ್ಲಿದ್ದಾನೆ? ದೇವರು, ನಿನ್ನ ದೇವರು ಎಲ್ಲಿದ್ದಾನೆ? ಸತ್ಯವಂತರಿಗೆ ಶಿಕ್ಷೆ ಕೊಟ್ಟು ಕಲ್ಲಾಗಿ ಕೂತಿದ್ದಾನೆ. ನಾನು ಮದುವೆ ಆಗುವಂತಿದ್ರೆ ಯಾವತ್ತೋ ಮದುವೆ ಆಗಿ ಆಸ್ತಿ ಮನೆಯಲ್ಲಿ ಭಾಗ ತಕೊಂಡು ನನ್ನ ಹೆಂಡತಿ ಮಕ್ಕಳೊಂದಿಗೆ ಸುಖವಾಗಿರ್ತಿದೆ. ಆದ್ರೆ ನಿಮ್ಗಳು ಬದುಕು ಮುಖ್ಯ ಅನಿಸ್ತು ಕಣೋ, ನಿಮ್ಗಳು ಬದುಕು ಮುಖ್ಯ ಅನಿಸ್ತು. ಈಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ. ಹೋಗಿ ಇಲ್ಲುದ್ದೆಲ್ಲನ್ನು ತಲೆ ಕೆಡಿಸ್ಕೊಂಡು ನೆಮ್ಮದಿ ಹಾಳು ಮಾಡ್ಕೋಬೇಡಿ. ಹೋಗಿ ಊಟ ಮಾಡೋಗಿ. ನಂದನ್ ಬಂದ್ರೆ ತಪ್ಪಾಗಿ ತಿಳ್ಕೊತಾನೆ. ನಡೆಯಮ್ಮ ಸೌಭಾಗ್ಯ, ಊಟಕ್ಕಾಕು. ಮಾಲಿನಿ, ನೀನು ಬಾ ಮಾಲಿನಿ. ನೀವು ಬನ್ನಿ ಮಾವ. ಅಯ್ಯೋ ದೇವ್ರೇ, ಪ್ರಶಾಂತವಾದ ಈ ಹಾಲಿನಂತ ಸಂಸಾರದಲ್ಲಿ ಅನುಮಾನವೆಂಬ ಉಪ್ಪು ಬಿದ್ದು ಮುತ್ತಿನಂತ ಮನೆ ಒಡೆದು ಚೂರಾಗ್ತಾ ಇದೆಯಲ್ಲ. ಬೇಡ ದೇವ್ರೆ, ಬೇಡ. ಈ ಮನೆತನದ ಮರ್ಯಾದಿನ ಬೀದಿ ಪಾಲ್ ಮಾಡಿದೆ. ಈ ಮನೆತನದ ಕೀರ್ತಿ ಕಳಸಕ್ಕೆ ಕಳಂಕದ ಮಸಿ ಬಳಿಬೇಡಪ್ಪ, ಕಳಂಕದ ಮಸಿ ಬಳಿಬೇಡ. ಬಾಳಂದು ನಂದನ ಅನುರಾಗ ಬಂಧನ, ಅನುರಾಗ ಬಂಧನ. ಬಾಳೊಂದು ನಂದನ ಅನುರಾಗ ಬಂಧನ, ಸವಿಜೇನಿನ ಸೈಜೇನಿನ ಸದನ. ಬಾಳೊಂದು ನಂದನ ಅಮರ್, ನಂದನ್ ಬರ್ತಾ ಇದ್ದಾನೆ, ಗೊತ್ತಲ್ಲ ಪ್ಲಾನ್? ಓಕೆ.
ಪುಕ್ಸಟ ರೆಡಿ ಅವಳು ಚೀಟಿ ತಿಂಡಿ ತೀರ್ಥ ರೆಡಿ ಮಾಡ. ಹಲೋ ನಂದನ್, ವೆಲ್ಕಮ್ ನಂದನ್, ವೆಲ್ಕಮ್. ಅರ್ಜೆಂಟ್ ಬರ್ಬೇಕು ಅಂತ ಅಮರ್ ಫೋನ್ ಮಾಡಿದ್ರು. ಏನ್ ವಿಷಯ? ಏನಿಲ್ಲ ಅಮರ್, ಏನಿಲ್ಲ ನಂದನ್. ನಾವೆಲ್ಲ ಸೇರಿ ಹೊಸ್ತಾಗೆ ಬಿಸ್ನೆಸ್ ಪ್ರಾರಂಭ ಮಾಡಿದೀವಿ. ಅದಕ್ಕೆ ನೀನು ಪಾರ್ಟ್ನರ್ ಆಗಿ ತಗೋಬೇಕು ಅಂತ ಅಮರ್ ಹೇಳಿದ್ರು. ಅಯ್ಯೋ, ಈ ಬಿಸ್ನೆಸ್ ಎಲ್ಲ ನಮ್ಗೆ ಆಗ್ ಬರಲ್ಲ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು. ನಮ್ಗಿರೋದೇ ಸಾಕು. ಹಾಗಂದ್ರೆ ಹೇಗೆ? ಇದು ಕಂಪ್ಯೂಟರ್ ಯುಗ. ಯುಗಕ್ಕೆ ತಕ್ಕಾಗಿ ಬದಲಾಗಬೇಕು. ನಂದ ಇದ್ರಲ್ಲಿ ಯಾವ ಕೆಟ್ಟ ಭಾವನೆನೂ ಇಲ್ಲ. ಜಸ್ಟ್ ನಾವೆಲ್ಲ ಒಟ್ಟಾಗಿ ಸೇರಿ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋ ಆಸೆ. ಅದೇನೋ ಸರಿ, ಅದಕ್ಕೆಲ್ಲ ಹಣದ ಚಿಂತೆ ಯಾಕೆ ಮಾಡ್ತೀರಾ? ನಮ್ಮ ಬಡ್ಡಿ ಬಂಗಾರಪ್ಪ ಇದ್ದಾರಲ್ಲ, ಬಡ್ಡಿಗೆ ಎಷ್ಟು ಹಣ ಬೇಕಾದ್ರೂ ಕೊಡ್ತಾರೆ. 10 ಲಕ್ಷ, 20 ಲಕ್ಷ, 50 ಲಕ್ಷ, 1 ಕೋಟಿ. ನಿಮ್ಗೆ ಬಡ್ಡಿದ ಬಂದಿರೋದು. ಇವ್ರಿಗೆ ಅಂದ್ರೆ ಹಣದ ಕೊರತೆ. ಇವರು ದೊಡ್ಡ ಮನೆ ಮಕ್ಕಳು. ನಂದನ್, ಪತ್ರ ಓದಿ ಸೈನ್ ಮಾಡಿ ಅಷ್ಟೇ. ಮುಂದೆ ನೋಡ್ತಾರೆ ನಿಮ್ ಜೀವನ. ಕಾರು, ಬಂಗ್ಲೆ, ಎಷ್ಟೇ ಒಟ್ಟಾರೆ ಹೈಟೆಕ್ ಜೀವನ. ಅಯ್ಯೋ, ಅಷ್ಟೆಲ್ಲ ಆಸೆ ಬೇಡ. ಒಂದ್ ಲೆವೆಲ್ಗೆ ತಕ್ಕ ಮಟ್ಕಿದ್ರೆ ಸಾಕು. ನಾಳೆನೇ ಶುಭ ದಿನ, ನಾಳೆನೇ ಪ್ರಾರಂಭ ಮಾಡ್ಕೋಬೇಕು ಅಂತ. ಈ ಪತ್ರ ಓದಿ ಸೈನ್ ಮಾಡಿ ಅಷ್ಟೇ. ಇಲ್ಲ ಅಂದ್ರೆ ಬೇರೆ ಯಾರಾದ್ರೂ ನೋಡ್ಕೊಳ್ತೇವೆ. ನೀವೆಲ್ಲ ಬದಲಾಗಿದ್ದೀರಾ ಅಂದಮೇಲೆ ಪತ್ರ ಓದೋದೇನ್ ಬೇಕಾಗಿಲ್ಲ. ಕುಡಿ, ಎಲ್ಲಿ ಸೈನ್ ಮಾಡಬೇಕು? ಒಬ್ಬರ ಸುಖಕ್ಕೆ ಒಬ್ಬರು ಕೊಲ್ಲುವ ಜನಗಳು ನೂರುಂಟು. ಒಬ್ಬರ ಸುಖಕ್ಕೆ ಒಬ್ಬರು ಕೊಲ್ಲುವ ಜನಗಳು ನೂರುಂಟು. ಕಪ್ಪಿನ ಹಾಲೆಂದು ವಿಷವ ಕುಡಿಸುವ ನೀಚರು ಇಲ್ಲುಂಟು. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ? ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ, ಅವನ ಗುಣಗಾನನ, ಅವನ ಗುಣಗಾನನ. ಬಂದದಡಿ ತಂದೆ. ಬಾಟ್ಲಿಗೆ ಕೊಡೋದು ಯಾರು? ನನಗೆ ಇದೆಲ್ಲ ಅಭ್ಯಾಸ ಇಲ್ಲ. ನಮಗ್ತಾನೆ ಅಭ್ಯಾಸ ಇದೆಯಾ? ಜಸ್ಟ್ ಕಂಪ್ನಿ ಕೊಡಿ ಅಷ್ಟೇ. ಕಂಪ್ನಿಗೆ ಬೇಕಾದ್ರೆ 7 ಅಪ್ ಕೊಡಿ. ಏನ 7 ಅಪ್?
ನಮ್ಮೂರ್ ಹೆಂಗಸ್ರೆ ಮೂರ್ ಕ್ವಾರ್ಟರ್ ಬಿಟ್ಕೊತಾರೆ ಬಿಯರ ಸವೇನಪ್ಪ ಅಂತೀರಲ್ಲ. ಅಯ್ಯೋ ನಮ್ಗೆಲ್ಲ ಇದೆಲ್ಲ ಒಗ್ಗಲ್ಲ. ಒಗ್ಗಲ್ಲ ಅಂದ್ರೆ ಆಗಲ್ಲ, ಒಗ್ಗಿಸ್ಕೊಳ್ಬೇಕು. ಶಿವನೇ ಸಂಬಲಿಂಗ. ಆಯ್ತು, ನಾನೇನು ಬರ್ತೀನಿ. ನಾನೇ ಡ್ರಾಪ್ ಕೊಡ್ತೀನಿ, ಬನ್ನಿ. ಅಮ್ಮ ಪೇಪರ್ ಎಂಡರ್ ಹತ್ರ ಬರ್ಸ್ಕೊಂಡು ಹಾಗೆ ರಿಜಿಸ್ಟರ್ ಆಫೀಸ್ ಹತ್ರ ಬಂದ್ಬಿಡಿ. ನಾವು ಊಟ ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀವಿ. ಓಕೆ ಓಕೆ ಓಕೆ.
ಹತ್ರ ಬನ್ನಿ. ಬರ್ಲಾ ಬಂಗಾರಪ್ಪ? ಕೆಂಪಿನ ನೋಡ್ತಾ ಇದ್ರ ಹೇಳಿದ್ದೇನೆ. ನಮ್ದು ಒಂಥರ ಆಯ್ತದ ಕಲ. ಹಾಗಾದ್ರೆ ನಿಮ್ಗೂ ಕೆಂಪಿಗೂ ಇವತ್ತೇ ಎಂಗೇಜ್ಮೆಂಟ್ ಮಾಡ್ಬಿಡೋದಯಾ? ಟಿಟೆ ಎಂಗೇಜ್ಮೆಂಟ್ ಅಲ್ಲ ಕಲ್ಲದು, ಎಂಗೇಜ್ಮೆಂಟ್. ಯಾವುದೋ ಒಂದ್ ಮಿಂಟು ಬಿಡ. ಏನಮ್ಮಿ ಕೆಂಪಿ, ನಿನ್ಗೂ ನೀನೇನಾರ ನಮ್ ದಣಿನ ಮದುವೆ ಮಾಡ್ಕೊಳಕ್ ಒಪ್ಕೇನಾ? ಒಂದ್ ಮಾತು ಹೇಳ್ಬಿಟ್ರೆ ನಮ್ ದಣಿಗೆ ಹೇಳ್ಬಿಡ್ತೀನಿ. ಏನ ನಿನ್ನ ಅಜ್ಜಿ ಹೊಟ್ಟೆ ಕಡಿಯ? ನಾಳೆ ನಾನು ಮದುವೆ ಆಗೋ ಕೆಂಪಿನ ಏನಮ್ಮಿ ಕೆಂಪಿ ಅಂತೆಲ್ಲ. ಲೇ, ಇವತ್ತಿನಿಂದ ಇವಳು ನಿನಗೆ ಯಜಮಾನೆ. ಇನ್ನೊಂದ್ ಸಾರಿ ಅಂದ್ರೆ ನಿನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಏನ್ ಇವತ್ತೇ ತಾಳಿ ಕಟ್ಟಿ ಸ್ವಂತದ ಹೆಂಡತಿ ಮಾಡ್ಕೊಂಡಿರೋರಂಗ ಆಡ್ತಾರೆ. ತಾಳಿ ಕಟ್ಕೊಂಡಿರೋ 4 ಜನ ಹೆಂಡತಿರ 4 ದಿಕ್ಕಾಗಿ ಎದ್ಬಿಟ್ಟವ್ರೆ. ಒಬ್ಳು ಒಳ್ಳೆ ಕೆರ್ಕ ಹೋಗವಳೆ, ಒಬ್ಳು ಕೃಷ್ಣಪ್ಪನ್ ಕೆರ್ಕ ಹೋಗವಳೆ, ಇನ್ನೊಬ್ಳು ಐರಗಡ ಪ್ರಕಾಶ ಕೂರುಟ್ ಹೋಗಿದ್ದ ಅವನೇ ಕರ್ಕೊಂಡು ಹೋಗವಳೆ, ಇನ್ನೊಬ್ಳು ಕುಣಗಡ ಪ್ರವೀಣನ್ನ ಕರ್ಕೊಂಡು ಹೋಗಿ ತುಂಡ ಹೋಗ್ಬಿಟ್ಟ ಅವನ ಜೊತೆ ಇದ್ದಾನೆ. ಮಗನೇ, ಬರ್ತಾ ಬರ್ತಾ ಬಾಳ ಬೆಳೀತಾ ಇದೆಯಾ? ಏಯ್, ನಿನ್ ಬಾಲನ ಹೆಂಗ್ ಕಟ್ ಮಾಡಬೇಕು ಅಂತ ನನಗೆ ಗೊತ್ತು ಕಲ. ಏಯ್, ಇವತ್ತಿನಿಂದ ಈ ಕೆಂಪೆ ನಿಮ್ಮಿಬ್ರಿಗೂ ಯಜಮಾನೆ. ಇವ್ರು ಹೇಳುದನ್ನ ಮಾಡ್ಬೇಕು, ಮಾಡೋದನ್ನ ಹೇಳ್ಬೇಕು. ದಣೆ, ನಿಮ್ 450 ಅಡಿ ಬೋರಿಂದ ನೀರ್ ಬರೋ ಎತ್ಬೇಕಾದ್ರೆ ನಮ್ ಸಹಾಯ ಬೇಕಾಗಿತ್ತು. ನಿಮ್ ಹೊಲದಲ್ಲಿ ಬೆಳೆ ಬೆಳೆಬೇಕಾದ್ರೆ ನಮ್ ಸಹಾಯ ಬೇಕಾಗಿತ್ತು. ಕೆಂಪೆ, ಈ ಲಗ್ನ ವಿಚಾರದಲ್ಲಿ ನೀನೇ ಅಂತೀಯಾ? ಯಾವ್ದಕ್ಕೂ ಮದ್ವೆ ಆಗಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ಯಾಕಂದ್ರೆ ಆಮೇಲೆ ಎಡವಟ್ಟಾಗ್ಬಾರ್ದಲ್ಲ ಅದಕ್ಕೆ. ಕೆಂಪಿ, ಇಂದಕ್ಕೂ ನೋಡ್ಬೇಡ, ಮುಂದೆ ನೋಡ್ಕೊಂಡ್ ನನ್ ಮದುವೆ ಮಾಡ್ಕೋ, ಆಮೇಲೆ ನೋಡ್ಕೋ ತಮಾಷೆಯ. ಅದೇ ನನಗೂ ಅದೇ ಭಯ, ಎಲ್ಲಿ ಬರೀ ನೋಡ್ತಾನೆ ಕೂತ್ಕೋಬೇಕಾಯ್ತದು ಅಂತ. ಅನ್ಬೇಡ ಕೆಂಪಿ. ಇದ್ದಪ್ಪ ವರ್ಷ ಅಂದ್ರೆ ನನ್ಗೆ ಏನು ಅಂದ್ರೆ ನಿಮ್ 450 ಅಡಿ ಬೋರಿಂದ ನೀರ್ ಬತ್ತದೋ ಇಲ್ವೋ ಅನ್ನೋದೇ ಡೌಟ್. ಇದ್ದಪ್ಪ ವರ್ಷ ಅಂದ್ರೆ ಕೆಂಪಿದು ಪಾಯಿಂಟ್ ಅಂದ್ರೆ. ಕೆಂಪಿ, ನೀನ್ ಯಾಕೆ ಯೋಚನೆ ಮಾಡ್ತೀಯ? ನೀನ್ ಸುಮ್ನೆ ಮದ್ವೆ ಆಗಿ ನಮ್ ದಣಿ ಬೋರಲ್ಲಿ ನೀರ್ ಬರ್ದವ್ರು ಪರವಾಗಿಲ್ಲ. ಅವ್ರದ್ದು 450 ಅಡಿದೇನು, ನಮ್ದು 850 ಅಡಿ ಬೋರಿಂದ ನೀರ ಸ್ಟಾರ್ಟ್ ಮಾಡಿದ್ರೆ ರಬ್ಬ 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 ಎಲ್ಲ ಅಡ್ಕಸಿ ನನ್ನ ಮಗನೇ, ಗುರುಗೆ ತಿರುಮಂತನ್ನಲ್ಲ. ಏಯ್, ಸುತ್ತಮುತ್ತ ಮಂಡ್ಯ ಜಿಲ್ಲೆಲೆಲ್ಲ ನೀರು ನಿಂತೋಗಿದ್ದ, ನಮ್ಮೂರಲ್ಲಿ ಮಾತ್ರ ನೀರು ನಿಲ್ಲ. ಬೇಕಾದ್ರೆ ಯಾರನ್ನಾರು ಕೇಳ್ಕ. ಏಯ್, ನನ್ ಸ್ವಿಚ್ಚು, ನನ್ ಬೋರ್ಡು, ಸ್ಟಾರ್ಡರ್ ಪೆಟ್ಟಿ ಎಲ್ಲ ಬಾಂಬೆಯಿಂದ ತರಿಸ್ಬಿಟ್ಟು ಮಾಡಿದೀನಿ ಕಲ. ಆಗ್ಲಕ್ಕಾಗಿ ನೋಡ್ಲಾ, ಅದನ್ನ ಹಿಂಗ ಅಮ್ಕುದ್ರೆ ಸಾಕು, ಅದ್ರಷ್ಟು ಕದೆ ತೆಗೆದು ತೆಗೆದು ಬಿಸಾಕತ್ತ. ಬೇವ್ರ ಕೈ ಸಾಕ್ಷಿ. ಅಲ್ಲ ದಣಿ, ಸೂಚನ ಬಾಂಬೆ ಇತ್ತ ನೋಡಿ, ಅತ್ತಗೆ ನೋಡ್ರಿ. ಹಾ, ಹೇಳು ಬಾಂಬೆಯಿಂದ ಕೆಂಪೆ, ಹೇಳು. ಬಾಂಬೆಯಿಂದ ತರ್ಸಾಕಿದ್ದೀರಾ? ಸುಚ್ಚು ತರ್ಸಿದ್ರೆ ಏನ್ ದಣಿ ಪ್ರಯೋಜನ? ಮೋಟ್ರೆ ತುಕ್ಕಿಡ್ಕೊಂಡ್ ನಿಂತದೆ. ಕರ್ನಾಟಕದವ್ರು ಆಗಿಲ್ಲ ಅಂತ ಬೇರೆ ರಾಜ್ಯದವ್ರ ಕೈ ತರ್ಸವ್ರೆ, ಅವ್ರದ್ದು ಟುಸ್ಸೆ. ಕೆಂಪೆ, ಇನ್ನು ಮದ್ವೆನೇ ಆಗ್ಲಿಲ್ಲ, ಹಾಗೆ ಮೋಟ್ರ್ ಬಗ್ಗೆ ಮಾತಾಡ್ತಾ ಇದೆಯಲ್ಲ. ನಡಿ ಕೆಂಪಿ, ಒಳ್ಳೆ ಅಡ್ಗೆ ಮಾಡು, ಒಳ್ಳೆ ಊಟ ಮಾಡಿ ಬಹಳ ದಿನವಾಗಿದೆ. ಒಬ್ಬಟ್ಟು ಒಡೆ ಪಾಯಸನೆ ಮಾಡು ಕೆಂಪೆ. ಕೆಂಪೆ, ತಿನ್ಬಿಟ್ಟಿರ ನನ್ ಮಕ್ಳ. ಕೆಂಪೆ, ಒಬ್ಬಟ್ಟು ಒಡೆನಾ ನಮ್ ಸೋಬ್ರಗ್ ಮಾಡೋ. ಯಾಕೆ ನಿಮ್ ಸೋಮನದಲ್ಲಿ ತಿನ್ಲಿಲ್ವಾ? ಒಡೆ ಪಾಯ್ಸನ ಈ ನನ್ ಮಕ್ಳು ತಿನ್ಬಿಟ್ಟು ಸಾಯ್ಲಿ, ಇವ್ರು ತಿಂಡಿ ಮಾಡೋ. ಹಾಕುದೇ ದಂಡಕ್ಕಳು ತಿನ್ ಸಾಯ್ಲೆ. ಕೆಂಪೆ, ಮಾರ್ತ್ಬಿಟ್ಟಿದ್ದೆ, ನೀನು 5ನೇ ಹೆಂಡತಿ ಬಡ್ಡಿ ಬಂಗಾರಪ್ಪಂಗೆ ಪುಕ್ಷಟೆ ಬತ್ತೀನ 4 ಜನ ನಮ್ ತೀಟೆ ಹೊಲ್ದಂಗ್ 4 ದಿಕ್ ಕೊಂಟಾಗವೆ. ನೀನ್ 5 ಹೇಳು, ಅವನ್ ಕೈಲಿ ಏನು ಎತ್ತುದಿಲ್ಲ ಅಂದ್ಬಿಟ್ಟು ಎದ್ಬಿಟ್ಟವ್ರೆ. 4 ಜನ ಆಗೋಗಿದಾರ, ನಾನು 5 ಅಯ್ಯಯ್ಯೋ, 4
ನಾಲ್ಕು ಜನರ ಹತ್ರ ಕಿಸಿಲಾರ್ದಿರೋದು ಇಲ್ಲಿ ಬಂದು ಏನ್ ಕಿಸಿತಾನೋ ಕಾಣಲ್ಲೋ ಶಿವನೇ. ಕೆಂಪಿ ಎದ್ರಕಬೇಡ. ನಾನು 5ನೇ ವರ ಆದ್ರೂ ನಮ್ದು ಗುಂಟ್ ಕಲಿದ್ದಂಗದ. ಕೆಂಪಿಗೆ ಗುಂಟ್ಕಲ್ಲಾದ್ರೂ ಅನುಮಾನ. ಕೆಂಪಿ ನಿನಗೂ ಡೌಟ್ ಆದ್ರ ನೋಡಲ್ಲ, ಇವತ್ತೇ ಹೋಗಿ ಮಂಡ್ಯದಲ್ಲಿ ಒಳ್ಳೆ ಡಾಕ್ಟರ್ ತೋರ್ಸ್ಕೊಂಬ. ಕೆಂಪಿ ನೀನ್ ಒಂದ್ಸಾರಿ ಬೋರ ಸ್ಟಾರ್ಟ್ ಮಾಡ್ಸಿ. ಸ್ಟಾರ್ಟ್ ಆಗೋದಿಲ್ಲ. ಸ್ಟಾರ್ಟ್ ಮಾಡ್ಬಿಡ್ಸು, ಆಮೇಲೆ ಅನುಮಾನ ನೋಡು. ಯೋಚನೆ ಮಾಡು. ರಾತ್ರಿಯಲ್ಲಿ ಮಕ್ಳು ಮಾಡ್ತಾರೆ ಅಂತ ಅಲ್ಗೆ ಅಂತ. ಮಂಡ್ಯದಲ್ಲಿ ಒಳ್ಳೆ ಡಾಕ್ಟರ್ ತೋರ್ಸ್ಕೊಂಡ್ಬಂದು ಆಮೇಲೆ ಕೆಂಪಿಗೆ ಮೋಟರ್ ಸ್ಟಾರ್ಟ್ ಮಾಡ್ಬ. ಹೀರೋ ಡಾಕ್ಟರ್ಗೆಲ್ಲ ತೋರ್ಸ್ಬಿಟ್ಟು ನಿಮ್ದಿದ್ದೋ ಇಲ್ವೋ, ಇದ್ರು ವರ್ಕ್ ಆದೋ ಇಲ್ವೋ ಅಂತ ಕೇಳ್ಕೊಂಡೆ ಬಂದ್ಬಿಡುಮ. ಸೌಭಾಗ್ಯ, ಸೌಭಾಗ್ಯ, ನನ್ಗೆ ಫೋನ್ ಮಾಡ್ತಿದೆ, ಸ್ವಿಚ್ ಆಫ್ ಬರ್ತಾ ಇದೆ. ಮನೆಯಲ್ಲಿ ತುಂಬು ಗರ್ಭಿಣಿ ಇದ್ದಾಳೆ ಅಂತ ಪರಿಜ್ಞಾನವೇ ಇಲ್ಲ ಅವನಿಗೆ. ಹೊರಕ್ ಹೋಗುವಾಗ ಏನಾದ್ರು ಹೇಳೋದ್ನೆ ನಿನ್ಗೆ? ಮಾವ ಅವ್ರು ಹೊರಗಡೆ ಹೋಗ್ಬೇಕಾದ್ರೆ ಯಾಕೋ ಒಂಥರ ಇದ್ರು. ಇತ್ತೀಚೆಗೆ ಅವರು ನನ್ನ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ ಮಾವ. ಯಾಕೆ ಹೀಗೆ ಮಾಡ್ತಿದ್ದಾರೆ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಯಾವಾಗ್ಲೂ ಹೋಗ್ತಾರೆ, ಯಾವಾಗ್ಲೂ ಬರ್ತಾರೆ ಮಾವ. ನಾನು ಅನ್ಕೊಂಡೆ ಈ ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ಮಣ್ಣು ಅಂತ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಅರೇ. ನಂದನ್, ಯಾಕೋ ಏನಾಗಿದೆಯೋ? ಏನೋ ಕುಡ್ಕ ಬಂದಿದೆಯಲ್ಲೋ, ಏನೋ ನಿನ್ ಕತೆ? ಸೌಭಾಗ್ಯ, ಎಷ್ಟು ದಿನಗಳಿಂದ ಇವನು ಈ ರೀತಿ ಮನೆಗೆ ಬರ್ತಾ ಇದ್ದಾನೆ? ಸುಮಾರು ದಿನದಿಂದ ಕುಡಿತಿದ್ದಾರೆ. ಮೊದಲು ಇಷ್ಟೊಂದು ಇರ್ಲಿಲ್ಲ, ಇತ್ತೀಚೆಗೆ ತುಂಬಾ ಕುಡಿದಿದ್ದಾರೆ ಮಾವ. ನನ್ ಗಂಡ ಕುಡ್ಕ ಅನ್ನೋ ಹಣೆ ಪಟ್ಟಿ ಕೂಡ ಕಟ್ಕೊಂಡ್ಬಿಟ್ರು. ಯಾರ ಕುಡ್ಕ? ನಿಮ್ಮ ಅಣ್ಣ ಕುಡ್ಕ, ನಿಮ್ಮ ಅಪ್ಪ ಕುಡ್ಕ. ಏನೋ ರೇಸ್ನಲ್ಲಿ ಸ್ವಲ್ಪ ಹಣ ಹೋಯ್ತು ಅಂತ ಕುಡ್ಕೊಂಡು ಬಂದ್ರೆ ನನಗೆ ಕುಡ್ಕ ಅನ್ನೋ ಪಟ ಕಟ್ತೀಯ? ಹಣ ಮಾಡಬೇಕು, ಹಣ ಇದ್ರೆ ಎಲ್ಲ. ಅಪ್ಪ ಹಾಕಿದ ಹಾಲೋದ್ ಮರ ಅಂತ ಹೀಗೆ ಇದ್ರೆ ಅನಾಗರಿಕರು ಅಂತಾರೆ. 10 ಕಾರು ಬಂಗ್ಲೆ ಅದು ಇದು ಅಂತ ಎಲ್ಲ ಸಂಪಾದನೆ ಮಾಡಬೇಕು, ಆಗ್ಲೇ ಬೆಲೆ ಸಿಗೋದಮ್ಮ ಬೆಲೆ. ಯಾವ ಮನೆ ಹಳ್ಳ ಹೇಳಿದ್ದು ನಿನ್ಗೆ? ಯಾರು ಸವಾಸ ಮಾಡಿ ಕೆರವಾಗಿದ್ಯಾ? ಕುಡಿಯೋದು ಅಲ್ದೆ ಕುದುರೆ ರೇಸ್ ಬೇರೆ ಆಡ್ತೀಯೇನೋ? ಕುದುರೆ ಬಾಲ ಹಿಡ್ದವನು ಯಂತ್ರು ಸರ್ಗಿಡ್ದವ್ರು ಯಾರು ಉದ್ಧಾರ ಆಗ್ಲಿಲ್ಲ ಕಣ, ಯಾರು ಉದ್ಧಾರ ಆಗ್ಲಿಲ್ಲ.
ಸೌಭಾಗ್ಯ, ನಮ್ಮ ಸಂಸಾರದ ಅಡುಗು ಮುಳುಗೋಯ್ತಮ್ಮ, ಮುಳುಗೋಯ್ತು. ಯಾವ ಪಾಪಿಯ ನಿನಗೆ ಕಲ್ಸಿದ್ದು? ಅಣ್ಣ ಅವನು ಪಾಪಿ ಅಲ್ಲ ಅಣ್ಣ, ದೇವ್ರು. ಜೀವನ ಅಂದ್ರೆ ಹೀಗೆ ಇರ್ಬೇಕಂತ ಹೇಳ್ಕೊಟ್ ಗುರು ಅಣ್ಣ. ಅಯ್ಯೋ ದೇವ್ರೇ, ಹುಡುಗರು ಕಂಡ್ರೆ 3 ಮೇಲೆ ಬಿದ್ದು ನೋಡ್ತಿದ್ದಲ್ಲೋ. ಸೌಭಾಗ್ಯ, ಇವನು ದಿನೇ ದಿನೇ ಹೀಗೆ ಮುಂದುವರೆದ್ರೆ ಗರ್ಭಿಣಿಯಾದ ನಿನ್ನ ಗತಿ ಏನೋ, ಮುಂದೆ ಹುಟ್ಟುವ ಮಗುವಿನ ಗತಿ ಏನೋ. ಅಲ್ಲ, ಇಂಥ ಒಳ್ಳೆ ವ್ಯಕ್ತಿ ಕೆಟ್ಟ ಚಟಕ್ಕೆ ದಾಸನಾಗವ್ರೆ ಅಂದ್ಮೇಲೆ ನಮ್ಗ್ಯಾರೋ ಆದವರು ಈ ಕೆಲಸ ಮಾಡ್ತಾವ್ರೆ. ಇಲ್ಲ, ಅವ್ರನ್ನ ಕಂಡಿಡ್ದು ಏನ ಮಾಡ್ತೀಯ? ಏನೋ ಮಾಡೋದಿಕ್ಕಾಗಲ್ಲ. ಈಗಾಗಲೇ ನನ್ನ ಪಾಲಿನ ಆಸ್ತಿ ಎಲ್ಲ ಮಾರಾಗಿದೆ. ಇನ್ನೇನಿದ್ರು ಹಳೆ ಮನೆಗೆ ಕಟ್ಟಿ. ಏಯ್, ಯಾರಿಗ್ ಬೇಕು ಈ ಲೋಕ? ಯಾರಿಗ್ ಬೇಕು ಈ ಸಂಸಾರ? ಏಯ್, ಬಿಡ್ರ ದಾರಿ, ನಾ ಮಲ್ಕೋಬೇಕು. ಬಿಡ್ರ ಬಿಡ್ರ. ಅಯ್ಯೋ ದೇವ್ರೇ, ನನ್ನ ತಮ್ಮ ಅಂತ ಜೀವ ಜೀವ ಪ್ರಾಣಕ್ ಪ್ರಾಣ ಅಂತ ಮುಡ್ಪಾಗಿಟ್ಟು ಸಾಕಿದ್ರೆ ಸಿಕ್ತಲ್ಲ ಬೆಲೆ, ಸಿಕ್ತಲ್ಲ ಬೆಲೆ. ಆಸ್ತಿ ಅಲ್ಲನ್ನು ಮಾರಿ ಹಳ ಮನೇಲಿ ವಾಸ ಮಾಡ್ಬೇಕು ಅಂತೇನಿಲ್ಲ. ನಮ್ಗೆ ಎಷ್ಟು ಅವಮಾನ ಆಗ್ಬೇಕು ಅಮ್ಮ, ನಮ್ಗೆ ಎಷ್ಟು ಅವಮಾನ ಆಗ್ಬೇಕು. ನಾ ಗಳಿಸಿದ ಆಸ್ತಿ ನನ್ ಕಣ್ಣೆದ್ರೆ ಕೈ ಜಾರಿದ ಮೇಲೆ ನಾ ಬದುಕಿದ್ದೆ ಅಂತ ಪ್ರಯೋಜನಮ್ಮ, ನಾ ಬದುಕಿದ್ದೆ. ನೀವು ದೊಡ್ಡವರು ತಿಳಿದವರು ಹೀಗೆಲ್ಲ ಮಾತಾಡ್ಬೇಡಿ. ಅವ್ರೇನೋ ಕುಡ್ಕೆ ಅಂದಲ್ಲಿ ಹೀಗೆಲ್ಲ ಮಾತಾಡ್ತಿದ್ದಾರೆ. ಆಮೇಲೆ ನಿಧಾನಕ್ಕೆಲ್ಲನು ವಿಚಾರಿಸೋಣ ಮಾವ. ವಿಚಾರಿಸೋದೇನ್ ಬಂತು? ಈಗಲೇ ಈ ಕ್ಷಣದಲ್ಲೇ ನಿಂತು ನಿಲುವಿನಲ್ಲೇ ಮನೆ ಬಿಟ್ಟಾಗೆ ಹೋಗಿ, ಇಲ್ಲ ಅಂದ್ರೆ ನಾನೇ ಈ ಮಾತ್ ಯಾರಿಗೆ ಹೇಳ್ತಾ ಇದೀಯಾ? ನಂದನ್ನು ನಿನ್ನ ಅಣ್ಣ. ಇಲ್ಲ ಅಂತ ಹೇಳಿದವ್ರು ಯಾರು? ಕುಳಿತುಂಡ್ರೆ ಕುಡ್ಕೆ ಹೊಣ್ಣು ಸಾಲದು ಅಂತ ಗಾದೆ ಮಾತನೇ ಇದೆ. ಇಲ್ಲಿ ಕಂಠ ಪೂರ್ತಿ ಕುಡಿದು ಬಿದ್ದಿದ್ದಾನಲ್ವಾ, ಇವನು ಕುಡಿತ ಜೂಜು ಅಂತ ಇನ್ನೊಬ್ಬರ ಆಸ್ತಿಯೆಲ್ಲ ಮಾರ್ಕೊಂಡ. ನಾಳೆ ತನ್ನ ಹೆಂಡತಿನೇ ಮಾರ್ಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ಇವನಿಂದಾಗಿ ಈ ಮನೆತನದ ಎಲ್ಲ ಮಾನ ಮರ್ಯಾದೆ ಹಾಳಾಗೋಯ್ತು. ತೊಲಗಿ ಆಚಿನಿಂದ. ಹೋಗು ಅಂದ್ರೆ ಎಲ್ಗ ಹೋಗ್ತಾರಮ್ಮ, ಎಲ್ಗ ಹೋಗ್ತಾರೆ? ನಾನಂತೂ ಮಲೆ ತಾಯಿ ಮಗ ಹೊರಟೋಯ್ತೀನಿ. ನಂದ ನಿನ್ನ ಒಡ ಹುಟ್ಟ ಅಣ್ಣನಮ್ಮ. ಸೌಭಾಗ್ಯ ನಿನ್ನ ಅತ್ತಿಗೆ ತುಂಬು ಗರ್ಭಿಣಿ ಅಮ್ಮ, ತುಂಬು ಗರ್ಭಿಣಿ. ಈ ಮನೆಯಲ್ಲಿ ಇರುವುದಕ್ಕೆ 4-6 ದಿನ ಅವಕಾಶ ಮಾಡ್ಕೊಡಮ್ಮ, 4-6 ದಿನ ಅವಕಾಶ ಮಾಡ್ಕೊಡ. ಹೂ ಅಣ್ಣ. ಇವಳ ಡೆಲಿವರಿ ಆದ್ಮೇಲೆ ಇವಳದು ಮಗುದು ಚೆನ್ನಾಗಿ ಸೇವೆ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ನಾನು ಅಂತ ಕರುಣಾಮಯಿ ಅಲ್ಲ. ಇವುಗಳು ಹೋದ್ರೆ ಪೀಡಿಗಳು ತಲುಪ್ತು ಅಂತ. ಏನಂದ?
ಚಂದ ಮೆರಿತಾ ಇದೆಯಾ ಅನ್ನೋದು ನನಗೆ ಗೊತ್ತು. ರಕ್ತ ಸಂಬಂಧದ ಪರಿಜ್ಞಾನವಿಲ್ಲದ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ಯಾ? ಇದಕ್ಕೆಲ್ಲ ಕಾರಣ ಯಾರು? ನಿಮ್ಮನ್ನ ಸಾಕಿ ಬೆಳೆಸಿ ನೀ ಮಾಡಿದ್ದೆ ಆಟ, ನೋಡಿದ್ದೆ ನೋಟ ಅಂತ ಬಿಟ್ಟಲ್ಲ, ಅದನ್ನ ಮಾಡೋದು ಮಾತಪ್ಪು ಕಣಮ್ಮ, ಮಾತಪ್ಪು. ಕುಡ್ದು ಮಲ್ಗಿದ್ಯೇನೋ? ಈಗ ಎದ್ದಾಳ ಮೇಲಕ್ಕೆ, ಎದ್ದಾಳ. ಈ ಮನೇಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಕೊಂಡು ಯಾಕೆ ಹೇಳ್ತಾ ಇದೀಯಾ? ಏನಾಯ್ತು? ಅರೆ ಮಾಲಿನಿ ಮನೆ ಬಿಟ್ಟು ಹೋಗಿ ಅಂತ ಹೇಳ್ತಿದ್ದಾಳೆ. ಆಗಂಗ ಸಲಾಂ ತಂಗಿ, ಸಲಾಂ. ಇದು ನಿನ್ನ ಮನೆ, ನೀನಿಷ್ಟ ಏನ್ ಬೇಕಾದ್ರೂ ಮಾಡ್ಕೊ. ನಿನಗೆ ರಕ್ತ ಸಂಬಂಧಗಳು ಬೇಕಿಲ್ಲ. ಹಣ, ಅಂತಸ್ತು, ಅಧಿಕಾರ, ಆಡಂಬರದ ಜೀವನ, ಇದು ನಿನ್ನ ದುರಂಕಾರದ ಪ್ರಾರಂಭದ ದಿನಗಳು. ಅಂತಿಮ ದಿನಗಳ ಬಗ್ಗೆ ಯೋಚನೆ ಮಾಡದೆ ಈ ರೀತಿ ನಡ್ಕೊಳ್ತಾ ಇದೀಯ. ನಿನಗೀಗ ಗೊತ್ತಾಗಲ್ಲಮ್ಮ, ಅನುಭವಿಸ್ತಿಯಲ್ಲ, ಆಗ್ಲೇ ಗೊತ್ತಾಗೋದು. ಅಣ್ಣ, ನೀನು ಈ ಮನೇಲಿ ಇರೋದು ಬೇಡ. ನಡಿ, ಹಬ್ಬ ಕಟ್ಟಿದ ಹಳೆ ಮನೆಗೆ ಹೋಗೋಣ. ಬನ್ನಿ ಹೋಗೋಣ ಎಲ್ಲ. ಬಾರ. ಸೌಭಾಗ್ಯ, ತುಂಬು ಗರ್ಭಿಣಿಯಾದ ನೀನು ಯಾಕೆ ಕಣ್ಣೀರಾಗ್ತಾ ಇದೀಯಾ? ಚೊಚ್ಚಲ ಗರ್ಭ ಹೊತ್ತ ನಿನ್ನನ್ನ ತವರ ಮನೆಯಲ್ಲಿ ಸೀಮಂತ ಮಾಡೋ ಪುಣ್ಯ ನನಗಿಲ್ಲ. ಯಾಕಂದ್ರೆ ಗಂಡನ ಮನೆ ತವರ ಮನೆ ಎರಡೂ ಇದೇ ಆಗಿದೆಯಲ್ಲಮ್ಮ ನಿನಗೆ. ಅಳುವಂತದ್ದು ಏನಾಗಿದೆಯಮ್ಮ ಇವಾಗ? ನನ್ ಗಂಡ ಕುಡಿಯೋದ್ರ ಜೊತೆಗೆ ರೇಸು ಜೂಜು ಅಂತೆಲ್ಲ ಕಲ್ತು ಆಸ್ತಿನೆಲ್ಲ ಮಾರ್ಕೊಂಡ್ಬಿಟ್ಟಿದ್ದಾರೆ. ಸೌಭಾಗ್ಯ, ಸೌಭಾಗ್ಯ, ಏನ್ ಹೇಳ್ತಾ ಇದೀಯಮ್ಮ? ಬಾವ, ನಿಮ್ಗೆ ಯಾಕೆ ಬಂತು ಇಂಥ ದುರ್ಬುದ್ಧಿ? ನನ್ನ ತಂಗಿ ನನ್ನ ಕಣ್ಣು ಮುಂದೆ ಈ ಮನೆ ಸುಖವಾಗಿದ್ದಾಳೆ ಅಂತ ಹೆಮ್ಮೆ ಪಡ್ತಾ ಇದ್ದೆ. ಅವಳ ಬಾಯಿಂದ ಈ ಮಾತ ಕೇಳಿದಾಗ ನನ್ನ ನೆಲೆಗೆ ಸಿಡಿಲು ಪಡೆದಂತಾಗ್ತಾ ಇದೆ. ಮಾವ, ನೀವು ಈ ಮನೆಯ ಮಾಣಿಕ್ಯ ರತ್ನ. ಇಡೀ ನನ್ನ ತಂಗಿಯ ಬಾಳನ್ನ ಕಣ್ಣೀರಲ್ಲಿ ಕೈ ತೊಳೆಯಂತ ಯಾಕೆ ಮಾಡಿದ್ರಿ? ಓಹ್, ನಿಮ್ಮ ಕುಡುಕ ತಮ್ಮನಿಗೊಬ್ಬ ಹೆಂಡತಿ ಬೇಕಾಗಿತ್ತು. ನಿಮ್ಮ ಸಂಸಾರವೆಂಬ ಎನ್ನ ಕುಂಡಕ್ಕೆ ಒಂದು ಬಲಿಪಶು ಬೇಕಾಗಿತ್ತು. ನಿಮ್ಮೆಲ್ಲರ ಸೇವೆ ಮಾಡೋದಕ್ಕೆ ಶಾಶ್ವತವಾಗಿ ಮನೆಗೊಂದು ಹೆಣ್ಣಾಡ್ಬೇಕಾಗಿತ್ತು. ಅದಕ್ಕೆ ನನ್ನ ತಂಗಿನ ಕಂಡ ನಿಮ್ ಕಣ್ಣಿಗೆ. ಮಾವ, ಇದರಿಂದ ನಿಮಗಾಗ್ಲಿ ನಿಮ್ಮ ಮನೆತನಕ್ಕಾಗ್ಲಿ ಶಾಂತಿ ಸಿಕ್ಕಲ್ಲ ಮಾವ. ಇಷ್ಟಕ್ಕೆಲ್ಲ ನನ್ ಕಾರಣ, ನನ್ ಪಾಪಿ. ಈ ಮನೆತನಕ್ಕೆ ಒಳ್ಳೆ ಮಗನಾಗಲಿಲ್ಲ.
ಪ್ರಪಂಚಕ್ಕೆ ನಷ್ಟ ಇಲ್ಲ. ಸಾಯೇ, ನಿನ್ನಿಂದ ಯಾರು ಬರಲ್ಲಪ್ಪ, ಯಾರು ಬರಲ್ಲ. 4 ದಿನದ ಕಿಚ್ಚು ಕಣೋ, 4 ದಿನದ ಕಿಚ್ಚು. ಆಮೇಲೆ ನೆಮ್ಮದಿಯಾಗಿರ್ತೀವಿ, ನೆಮ್ಮದಿಯಾಗಿರ್ತೀವಿ. ನಾವು ನೀನೇನೋ ಸಾಯ್ತೀಯ, ನೀನ್ ಕಟ್ಕೊಂಡ್ ಹೆಂಡ್ತಿ ಮುಂದೆ ಹುಟ್ಟೋ ಮಗು ಬದುಕಿ ಸತ್ತಂತೆ ಕಾಲ ಕಳಿಬೇಕಾಗ್ತದೆ ಕಣೋ, ಕಾಲ ಕಳಿಬೇಕಾಗ್ತದೆ. ಅಯ್ಯೋ ದೇವ್ರೆ, ನಾನೇನಪ್ಪ ತಪ್ಪಾಡಿದ್ದೀನಿ? ಕರಳ ಮಾಂಗಲ್ಯ ಬಯಸಿದ್ದೆ ತಪ್ಪ. ಒಂದ್ ಹೆಣ್ಣಾಗಿ ಮಾಂಗಲ್ಯ ಬಯಸಿದಕ್ಕೋಸ್ಕರ ಈ ಹೆಣ್ಣಿನ ಮೇಲೆ ಇಷ್ಟೊಂದು ಆರ್ಭಟನ ತಂದೆ. ಭಗವಂತ, ಈ ತರ ನರಳಿಸೋದಕ್ಕಿಂತ ಮುತ್ತೈದೆ ಸಾವನ್ನಾದ್ರೂ ಕೊಟ್ಬಿಡು ತಂದೆ. ಏನ್ ಹೇಳ್ತಾ ಇದೀಯ ಸೌಭಾಗ್ಯ? ಹೇಳ್ಬೇಕಾದಂತ ಹೇಳ್ತಾ ಇದ್ದಾಳೆ. ಅವಳ ಆಕ್ರಂದನ, ಅವಳ ವೇದನೆ, ಕುಡುಕನಾದ ನಿನ್ಗೆಲ್ಲ ಅರ್ಥ ಆಗ್ತದೆ. ಮಿಂಚುವಾದ ಕಾಲಕ್ಕೆ ಕಿತ್ತಿಸಿ ಫಲವಿಲ್ಲ ಅನ್ನೋ ಹಾಗೆ ಸುಮ್ನೆ ಹತ್ತು ಕರೆದ್ರೆ ಕಳ್ಕೊಂಡಿರೋ ಆಸ್ತಿ ಮತ್ತೆ ಬರಲ್ಲ. ಸೌಭಾಗ್ಯ, ಹೆಣ್ಣಿಗೆ ಗಂಡನ ಮನೆಯಲ್ಲಿ ತೊಂದರೆ ಆದಾಗ ಆಶಯ ಕೊಡ್ಬೇಕಾದದ್ದು ತವ್ರ ಮನೆ. ನಿನ್ನ ಪಾಲಿಗೆ ನಾನಿನ್ನು ಸತ್ತಿಲ್ಲ, ಸತ್ತಿಲ್ಲ. ಇರೋದ್ರಲ್ಲಿ ನೆಮ್ಮದಿಯ ಕಾಲ ಕಳೆಯೋಣ. ನೀನೇನು ಯೋಚನೆ ಮಾಡ್ಬೇಡ ಕಣಮ್ಮ. ಇದು ನನ್ನ ಮನೆ, ನೀವು ನನ್ನ ಗಂಡ. ಸುಮ್ನೆ ನನ್ನ ಜೊತೆ ಹಾಯಾಗಿರಿ. ಉಪ್ಪು ತಿಂದವರು ನೀರು ಕುಡಿತಾರೆ. ಇರ್ಬೋದು ಕಣೆ, ಇರ್ಬೋದು. ದುಡುಕಿ ತಪ್ಪಾಗಿದೆ. ಇವ್ರು ಯಾರು? ನಿನ್ನ ಅಣ್ಣಂದ್ರು. ಈ ನಿನ್ನ ಅಣ್ಣ ದಾರ ಎರೆದು ಕೊಟ್ಟ ಸಿರಿ ಸಂಪತ್ತು ನಿನ್ನ ಕಣ್ಣು ಮುಚ್ಚಿರ್ಬೋದು. ಆದ್ರೆ ಇದ್ಯಾವುದು ಶಾಶ್ವತ ಅಲ್ಲ ಮನೇಲಿ, ಶಾಶ್ವತವಲ್ಲ. ನಿನ್ನ ಮೈಯಲ್ಲಿ ಬಿಸಿ ರಕ್ತ ಇದೆ, ನಿನ್ನ ದೇಹದಲ್ಲಿ ಯೌವನ ಇದೆ ಅಂತ ಮೆರಿತಾ ಇದೆಯಾ? ಒಂದಲ್ಲ ಒಂದಿನ ಇವರ ನೊಂದ ಕಣ್ಣೀರಿನ ಶಾಪ ನಿನಗೆ ತಟ್ಟೆ ನಿನ್ನ ಬದುಕು ನರಕವಾಗತ್ತೆ. ನೋಡ್ತಾ ಇರು. ನೀವೆಂತ ಗಂಡಾರಿ? ಇವುಗಳ ಮುಂದೆ ಕಟ್ಕೊಂಡೇಂತೀನಿ ಜರಿತಾ ಇದ್ದೀರಲ್ಲ. ಈ ಪುಣ್ಯಾತ್ಮ ಇಡೀ ಆಸ್ತಿಯನ್ನೇ ಮಾರುವಾಗ ಎಲ್ಲೋಗಿತ್ತು ನಿಮ್ಮ ಜ್ಞಾನ? ಅನ್ಯಾಯವಾಗಿ ಮಾರಾಟವಾಗ್ತಾ ಇರೋ ಆಸ್ತಿಯನ್ನ ನಾನು ಕೊಂಡ್ಕೊಂಡು ಈ ಮನೆತನದ ಮಾನ ಮರ್ಯಾದನೆ ಉಳಿಸಿದ್ದೀನಿ, ಗೊತ್ತಾ? ಶಬಾಷಮ್ಮ, ಶಬಾಷ್, ಒಳ್ಳೆ ಕೆಲಸ ಮಾಡಿದ್ಯಾ. ದೇವು, ಇವರಿಂದ ನಿನ್ ಸಂಸಾರ ನರ್ಕ ಮಾಡ್ಕೋಬೇಡಪ್ಪ, ನರ್ಕ ಮಾಡ್ಕೋಬೇಡ. ಇವ್ರನ್ನ ನಾ ಕರ್ಕೊಂಡೋಗಿ ಸಾಕ್ತೀನಿ. ನಂದ, ಇದೆಲ್ಲ ನಿನ್ ದುರಾಸೆಯ ಫಲಕನೋ. ಅವರ ನೆಂಬಿದ್ದಕ್ಕೆ ಕೆಟ್ಟ ಬದುಕು. ಇನ್ ಮುಂದಾದ್ರು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಒಳ್ಳೆ ಮನ್ಸ್ನಾಗ ಬಾಳೋ. ಅನ್ಯಾಯವಾಗಿ ನಾ ಗಳಿಸಿ ನೀನು ಕೊಟ್ಟ ಆಸ್ತಿಯನ್ನ ಕೇವಲ ನಿನ್ನ ಜಗಕ್ಕೆ ಮಾರ್ಕೊಂಡು ಈ ಬೀದಿ ಪಾಲಾಗೋ ಪರಿಸ್ಥಿತಿಗೆ ಬಂದ್ಬಿಟ್ಟಲ್ಲೋ, ಪರಿಸ್ಥಿತಿಗೆ ಬಂದ್ಬಿಟ್ಟಲ್ಲೋ. ತಪ್ಪಾಯ್ತಣ್ಣ, ತಪ್ಪಾಯ್ತು. ಇನ್ನು ಮುಂದೆ ಯಾರು ಸವಾಸಕ್ಕೂ ಆಗಲ್ಲ. ನೀನ್ ಹೇಳ್ದಂಗೆ ಕೇಳ್ಕೊಂಡು ಬೆದಿರ್ತೇನಣ್ಣ, ಬೆದಿರ್ತೇನೆ. ಏನೋ ನೀನ್ ಹಣೆ ಬರೋನಪ್ಪ. ಮರ ಹತ್ತವನ್ಗೆ ಎಲ್ಲಿ ತನಕ ಕೈ ನೀಡೋಕ್ಕಾಗ್ತದೆ, ಹಾಗೆ ನನ್ನ ದೇಹದಲ್ಲಿ ಎಷ್ಟು ಶಕ್ತಿ ಇರ್ತದೋ ಅಲ್ಲಿವರೆಗೆ ನೀನ್ ಸಾಕ್ತೀನಿ. ಆಮೇಲೆ ನಿನ್ನಿಷ್ಟ. ಸೌಭಾಗ್ಯ, ನಡೀರಿ,
ಇವತ್ತೆ ನಿಮ್ಗೂ ಈ ಮನೆಗೂ ಸಂಬಂಧ ಮುಗೀತು. ಮಾಲಿನಿ, ನಾ ಮನೆ ಬಿಟ್ಟೋದ್ರು ಮನ್ಸು ಇಲ್ಲೇ ಇರ್ತದೆ ಗೊತ್ತಾ? ಯಾಕೆಂದ್ರೆ ಈ ಮನೆಯ ಪ್ರತಿಯೊಂದು ಇಟ್ಟಿಗೆಗಳಲ್ಲೂ ನನ್ನ ಶ್ರಮ ಉಸಿರಿದೆ. ಇರಲಿ, ಒಂದ್ ಮಾತು ಹೇಳ್ತೀನಿ ಕೇಳು. ಕಟ್ಟಿಕೊಂಡ ಗಂಡನಿಗೆ ದ್ರೋಹ ಬಗೆಯದೆ ಈ ಮನೆತನದ ಮಸಿ ಬಳಿಯದೆ ಈ ಮನೆತನದ ಮುದ್ದಿನ ಮಗಳೆಂದು ಹೆಮ್ಮೆಯಿಂದ ಬದುಕು. ಇನ್ ಮುಂದೆ ನನ್ಗೂ ನಿನ್ಗೂ ರಕ್ತ ಸಂಬಂಧವೇ ಹೊರತು ಇನ್ಯಾವ ಸಂಬಂಧನೂ ಇಲ್ಲ. ಹೇ ದೇವರೇ, ಈ ಮನೆತನದ ಮಕ್ಕ ಪರಿಸ್ಥಿತಿ ಈಗ ಮಾಡ್ಬಿಟ್ಟಲ್ಲಪ್ಪ. ಇದೆಲ್ಲ ನಿನ್ ಪರೀಕ್ಷೆ. ಯಾಕಂದ್ರೆ ಇದು ನಿನ್ ಪ್ರಪಂಚನಪ್ಪ, ನಿನ್ ಪ್ರಪಂಚ. ಈ ಜಗವೊಂದು ನ್ಯಾಯಾಲಯ, ಅದರ ಅಧಿಕಾರಿ ಅವನೇನಯ್ಯ. ನ್ಯಾಯವ ಮರೆಸುವ, ಅನ್ಯಾಯವ ಮೆರೆಸುವ ಈ ಜಗವೊಂದು ನ್ಯಾಯಾಲಯ, ಅದರ ಅಧಿಕಾರಿ ಅವನೇನಯ್ಯ. ವಾತ್ಸಲ್ಯ ಮಮತೆಯ ತಲೆ ಕಿತ್ತು ಮಗುವೆಂಬ ನೋವನ್ನು ತಾನೇ ಇತ್ತು. ವ್ಯಥೆಯನೇ ನೀಡುವ ನೋವನೇ ನೀಡುವ ಈ ಜಗವೊಂದು ನ್ಯಾಯಾಲಯ, ಅದರ ಅಧಿಕಾರಿ ಅವನೇನಯ್ಯ. ಅದರ ಅಧಿಕಾರಿ ಅವನೇನಯ್ಯ. ಅದರ ಅಧಿಕಾರಿ ಅವನೇನಯ್ಯ. ಹರಿಯೇ ಹೇಳು ನನ್ನ ಚೆಲುವೆ, ನನ್ನ ಚೆಲುವೆ, ಬಿಂಕದ ಸಿಂಗಾರಿ ಮೈದೊಂದು ಬಿಂಕದ ಸಿಂಗಾರಿ ಮೈದೊಂದಿನ ವೈಯಾರಿ. ಈ ಸವಿಗಳಿಗೆ ರಸದೀವಳಿಗೆ ಇನ್ನಂತರಂಗ ಮಧುರಂಗ. ಯಾಕೆ ಮುಳುಕ ಹಿಂಗ್ ಕುಣಿತಾ ಇದೆಯೇ? ಕೋಡಂಗಿ ಮಾವನ್ ಮಗಳೇ, ಮೈ ಕಾನ್ ಮಾಡ್ಕೊಳ್ಳ. ಏನ್ ಕೋಡ್ನೂರ್ ಕೋಡಂಗಿ ಮಾವನ್ ಮಗಳೇ, ಈಟಿಗೆ ಬಂದಿರೋ ಕಡ್ಸಾಡ್ದಂಗೆ ಆಡ್ತಾ ಇದೆಯಲ್ಲ, ಏನ್ ಸಮಾಚಾರ? ನಾನ್ ಆಡ್ತಾ ಇದ್ದೀನಿ, ನೀನ್ ಆಡ್ತಾ ಇದೀಯ. ಅಲ್ಲಿ ನಿಂತ್ಕೊಂಡು ಅವತಾರ ಆಡಿದ್ ನಾನೇ ನೋಡಿಲ್ಲ ಅನ್ಕೊಂಡಿದ್ಯಾ? ಯಾವ ಮೂಲೆಯಲ್ಲಿ ನೋಡ್ದೆ? ಹಿಂಗ್ ಹೋಯ್ತಿ ಹಂಗ್ ಬತ್ತೀಯ, ಹಿಂಗ್ ಹೋಯ್ತಿ ಹಂಗ್ ಬತ್ತೀಯ. ನಿನ್ ಮೇಲೆ ನಿನಗೆ ಡೌಟು ಬತ್ತದ ಇಲ್ವೋ ನಿನ್ಗೆ ಅಂತ. ಅಲ್ಲ ಕಣೋ, ನಾನೇನು ನನ್ನ ಲೆವೆಲ್ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ತಾ ಇದ್ಯಾ? ಲೇ, ನಾಳೆ ದಿನ ನಿಮ್ ದಣಿಗೆ ಹೆಂಡತಿ ಆಗೋಳು ಕಣೋ. ನಾನು ಹೂ ಅಂದ್ರೆ ಸಾಕು, ನಿಮ್ ದಣಿ ನನ್ನನ್ನ ಪಲ್ಲಂಗದ ಮೇಲೆ ಕರ್ಕೊಂಡು ಹೋಗ್ತಾರೆ. ನೀನ್ ನೋಡಿದ್ರೆ ನನ್ನನ್ನ ಈ ರೀತಿ ಎಲ್ಲ ಮಾತಾಡಿಸ್ತಾ ಇದ್ಯಾ? ಲೇ, ಅದನ್ನ ಹೇಳ್ತಾರಲ್ಲ ಗಾದೆನ, ಕಂಡೋರ್ ಮನೆ ದುಡ್ಡು 3 ಕಾಸು ಕೆಟ್ಕೋದಿಲ್ಲ ಅಂತಾರಲ್ಲ. 6 ತಿಂಗಳು ಮದುವೆ ಮಾಡ್ಕೊಂಡಿರ್ತಾನೆ, 7ನೇ ತಿಂಗಳು ಯಾವನಾರ ಕರ್ಕೊಂಡು ಓಡ್ಬೇಕಾಯ್ತ.
6 ತಿಂಗಳಾದ್ರೂ ಇರ್ತಾನಲ್ಲ ಬಿಡು. ನನ್ ಇಷ್ಟ ಕಣ. ಅವನ್ ಬೇಡಕ್ಕೆ ಬೇಡ, ಸುಮ್ನೆ ಆ ಕಡೆ ಮೂಲೆಯಲ್ಲಿ ಮುದುಕೊಂಡ್ ಮಲಗಿದ್ವಿ. ಗಂಡ ಅವನು ಬೇರೆಯವ್ರ ಕೈಲಿ ಮಕ್ಳು ಮಾಡಿಸ್ಕೋಬೇಕಂತ ತೀರ್ಮಾನ ಮಾಡ್ಬಿಟ್ಟಿದೀವಿ ಅಂತ ಅರ್ಥ. ಬೇರೆಯವ್ರ ಕೈಲಿ ಮಾಡಿಸ್ಕೊಂಡ್ರು ಪರವಾಗಿಲ್ಲ, ನಿಂತವ ಆಗಲ್ಲ ಅಂತ ನನ್ಗೆ ಯಾವಾಗ್ಲೂ ಗೊತ್ತಾಗುತ್ತೆ. ನಿನ್ನ ಹತ್ರ ಹೆಚ್ಚಿಗೆ ಮಾತ್ಬೇಕಾಗಿಲ್ಲ. ಈ ಕಡೆ ಹಸುನೂ ಅಲ್ಲ, ಈ ಕಡೆ ಗೂಳಿನೂ ಅಲ್ಲ, ಮೂದೇವಿ ಒಳ್ಳೆ ದನ ಇದ್ದಂಗಿದೆಯೇ. ನೀನ್ ಕಟ್ಕೊಂಡವಳು ನಿಂತವ, ಅದೇನ್ ಉಂಡಾಳೋ ಕಾಣಕ. ಮಾನ್ಗೆಟ್ಟವಳೆ, ಏನು ಸಮಾಚಾರ? ಗ್ರಾಚಾರ ನಿನ್ಗೆ? ಅಬ್ಬೋ ಏನು ಏನೋ ಏನೋ ಅಕ್ಕಾರ ಕೀಳ್ದಾಗ್ಬಿಡೋರ್ ಕೈ ನೋಡೇ ಬಿಡ್ತೀನಿ. ನೋಡ್ತೀಯ ನಾನು ಕಂಡಿದ್ದೀನಿ. ಬಡ್ಡಿ ಬಂಗಾರಪ್ಪನು ನೋಡಾಯ್ತು, ಪುಕ್ಸಟೆನು ನೋಡಾಯ್ತು, ಮಾದೇಶನು ನೋಡಾಯ್ತು. ಮಿಕ್ಕಿರೋ ನೀನು ಒಬ್ಬ ನೋಡೋದೊಂದು ಬಾಕಿ ಇಲ್ಲ. ಹೋಗಲು ಮುದ್ದೆ ಉಂಡ್ಬಿಟ್ಟು ಮಕನಾಗ್ ಮಲಿಕ ಹೋಗ. ಆ ಬಡ್ಡಿ ಬಂಗಾರಪ್ಪ ಕಳ್ಳನ್ ಮಗ, ಆ ಮಾದೇಶ ಮರ್ಡರ್ ಮಾದೇಶ ಕಳ್ಳನ್ ಮಗ. ಇನ್ನು ಅಮರ ಅವನು ಕಂತ್ರಿ ನನ್ನ ಮಗನೇ. ನೋಡಿವ್ರದೆಲ್ಲ ತೀರೋದ್ರ ತರ ನೀನು ನೋಡಿವ್ರು. ಚೆನ್ನಾಗಿರೋರು ಯಾರು ನೋಡಿದ್ಯಾ? ಮೊದ್ಲು ಚೆನ್ನಾಗಿರೋರು ನೋಡು, ಆಮೇಲೆ ಮಾತು ಹೇಳ್ಬೇಕು. ಈಗ ನನ್ನ ಕಣ್ಣಿಗೆ ನೀನೇ ಚೆನ್ನಾಗಿ ಕಾಣ್ತಾ ಇರೋದು, ನೋಡ್ತಾ ಇದೀನಲ್ಲ. ಹೇಳು ಲೇ ಕೆಪ್ಪೆ, ನೋಡ್ಲೆ ಮಾರುದ್ದ ಇಟ್ಕೊಂಡು ಆಳುದ್ದ ನಿಂತಿದ್ದೀನಿ. ಏನೋ ಅದು ಮಾರುದ್ದ ಹಿಡ್ಕೊಂಡು ಆಳುದ್ದ ನಿಂತಿರೋದು? ಅಷ್ಟು ದಾರ. ಅಯ್ಯಯ್ಯೋ, ನನ್ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂತ ನೇಣ ಹಾಕೊಳಕ್ ತಗೊಂಡ್ಬಂದಿದ್ಯಾ? ಇದನ್ನ ನಿನ್ ಕೊರಳು ಕಟ್ಟಿ ಮದುವೆ ಮಾಡ್ಕೊ. ಲೋ, ಅದೇನೋ ಎಮ್ಮೆ ಕುತ್ತಿಗೆ ಕಟ್ಟೋ ದಾರ ಇದ್ದಂಗೈತೆ, ಅದನ್ನ ತಗೊಂಡ್ಬಂದಿದ್ಯಾ? ತಾಳಿ ತರ್ಲಿಲ್ವಾ? ನೀನೇ ಸದ್ರಾಗಿದ್ಯಾ? ತಾಳಿ ತರ್ಲಿಲ್ವಾ ಅಂತ ಕೇಳಿದೆ. ತಾಳಿ ತರಕ್ಕೆ ತಡ ಆಗುತ್ತೆ, ಅದಕ್ಕೆ ಇದನ್ನ ಕಟ್ಟಿ ಲಗ್ನ ಮಾಡ್ಕೊಬಿಡ್ತೀನಿ. ಆಮೇಲೆ ಬೇಕಾದ್ರೆ ತಾಳಿ ಮಾಡ್ಕೊಂಡ್ಬಂದಿದ್ದಾನೆ. ಗೊತ್ತಾಯ್ತು ಬಿಡು, ನೀನ್ ಯಾವ ತರದವನು ಅಂತಂದ್ರೆ, ಮದ್ವೆ ಆಗಿ ಫಸ್ಟ್ ನೈಟ್ ಕಳಿಸ್ದಾಗ ಇನ್ನೇನ್ ಶುರು ಹಚ್ಕೋಬೇಕು ಅನ್ನುವಾಗ ಅಯ್ಯಯ್ಯೋ ನನ್ ಕೈಲಿ ಆಗಲ್ಲ ಅಂತ ಎದ್ ಬರೋ. ಆ ವಿಷಯಕ್ಕೆ ಬರಬೇಡ, ಆ ವಿಷಯ ಆಮೇಲೆ ನಿನ್ಗೆ ಗೊತ್ತಾಗುತ್ತೆ. ಏನಂತ ಹೇಳು? ಆಳ್ ನೋಡಿದ್ರೆ ಗಟ್ಟನ್ ಗಟ್ಟಿ, ಒಳಗಡೆ ಎಲ್ಲ ಬರೀ ಲೊಟ್ಪಿಟಿ ಅನ್ನಂಗೆ. ಏನೋ ಕೈಲಿ ಕಾಸಿರ್ಲಿಲ್ಲ, ಎಳ್ಳಿ ರೈಟ್ ಬೇರೆ ಡೌನ್ ಆಗ್ಬಿಟ್ಟಿತ್ತು ಚಳಿಗಾಲ. ಅಂಗಡಿ ಅನ್ಗೂ ನನಗೂ ಮಾತಿಲ್ಲ ಅನ್ನಂಗೆ, ಮಾರ್ಕೆಟ್ನವ್ರಿಗೂ ನಮ್ಗೂ ಮಾತಿಲ್ಲ. ಅದಕ್ಕೆ ತಾಳಿ ತರಕ್ ಆಗಿಲ್ಲ. ಇದನ್ನ ಕಟ್ಟಿ ಮದುವೆ ಮಾಡ್ಕೊಂಡು ಏನ್ ಬೇಕಾಗಿಲ್ಲ, ನೀನ್ ಅಲ್ಲೇ ಮಡಿಕದ. ಫೆಬ್ರವರಿ ಕಳ್ಕೊಂಡ್ಬಿಡ್ತೀವಿ ಅಂದ್ರೆ ಬ್ಯಾಸ್ಗೆ ಬಂದ್ಬಿಡುತ್ತೆ, ರೈಟ್ ಜಂಪ್ ಆಗ್ಬಿಡುತ್ತೆ. ಇನ್ನೊಂದೇನೋ ಓಜುರ್ನ ಮಾಡಿಸ್ಕೊಡ್ತೀನಿ ಅವಾಗ. ಅದೇ ನೀನ್ ಮೇಲ್ ಕೀಳ್ತಾ ಇದ್ರೆ ನಾನು ಅಡಿಯಿಂದ ನೋಡ್ತಾ ನಿಂತ್ಕೋಬೇಕು ನಿನ್ನ ಅಷ್ಟೇನೆ. ಚಪ್ಪೆ, ಏನು ನಿನ್ಗೆ ಅನುಮಾನ ಆದ್ರೆ ನಾನು ಎಷ್ಟು ತೂಕ ಅವನಿ ಅಂತ ಸರಿ ನೋಡಿ ಅಪ್ಪ. ನೋಡಿದ್ರೇನೆ ಗೊತ್ತಾಯ್ತು, ನೀನ್ ಎತ್ ಬೇರೆ ನೋಡ್ಬೇಕಾ ನಾನು. ಹುಷಾರು, ಜಾಸ್ತಿ ತೂಕ ಆಗಕ್ ಹೋಗ್ಬೇಡ, ಆಮೇಲೆ ಹೊರೋರು ಬೈಕೊಂಡು ಹೋಗ್ತಾರೆ. ಹೋಗ್ಬೇಡ. ಎಷ್ಟು ತುಂಡಾಗಿ ಕಾಲ್ ಮಾಡ್ಬಿಟ್ಟಿದೀಯ. ಕರ್ದ ನನ್ನ ನಂಜನಗೂಡಿನ ರಸ ಬಾಳೆ. ಕರೆಂಟ್ ಹೊಡಿತಲ್ಲ, ಇನ್ನು ತಟ್ಟೋದ್ರೆ ನೋಡೋಣ. ಯಪ್ಪೋ ಯಪ್ಪೋ ಟಿಶ್ಯೂ 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 ಯಾಕೋ ಮೈಯೇ ಹುಷಾರಿಲ್ಲ. ಟಿಶ್ಯೂ ಟಿಶ್ಯೂ ಯಪ್ಪೋ ಯಾಕೋ ಮನ್ಸೆ ಕೈಯಾಗಿಲ್ಲ. ಟಿಶ್ಯೂ ಟಿಶ್ಯೂ ನೆನೆದೋನು ಸಿಕ್ಕೋನೆ ಇನ್ನೇನ್ ಮನ್ಸೆ. ಕನಸೆಲ್ಲ
ನನಸಾದ್ರೆ ಹೀಗೆ ಕೂಸೆ ಯಾಕೋ ಮೈಯೇ ಹುಷಾರಿಲ್ಲ ಟಿಶ್ಯೂ ಟಿಶ್ಯೂ ಯಪ್ಪೋ ಯಾಕೋ ಮನ್ಸೆ ಕೈಯಾಗಿಲ್ಲ ಟಿಶ್ಯೂ ಟಿಶ್ಯೂ ಯಪ್ಪೋ ಯಾತರ ಕಾಡಿದು ಮೈಯೊಳಗೆ ಯಾತರ ನೋವಿದು ಹಾಡೊಳಗೆ ಬಿಡಿಸೇಳೋ ನನ್ನ ಬಾಂಧವ ನಾಚಿಕೆ ನಾರದ ನಾಗೈತೆ ಹೂಡಿಕೆ ಮಾಡಲು ಹೇಳೈತೆ ಏನ್ ಹೇಳಿದರ ಚಂದವಾ ಎದೆ ಬಾಗ್ಲ ತೆಗೆದಿಡು ಅದರೊಳಗೆ ನನ್ನಿಡು 300 ಮುತ್ತಿನ ಲಂಚನ ಮೊದಲಿಡು ಮುತ್ತಿಟ್ರೆ ಜ್ವರವಿನ್ನು ಏರದೆ ಯಮ್ಮೋ ಯಾಕೋ ಮೈಯೇ ಹುಷಾರಿಲ್ಲ ಟಿಶ್ಯೂ ಟಿಶ್ಯೂ ಯಪ್ಪೂ ಯಾಕೋ ಮನ್ಸೇ ಕೈಯಾಗಿಲ್ಲ ಟಿಶ್ಯೂ ಟಿಶ್ಯೂ ನೆನೆದೋಳು ಸಿಕ್ಕೋಳೆ ಇನ್ನೇನ್ ಮನಸ್ಸೆ ಕನಸೆಲ್ಲ ನನಸಾದ್ರೆ ಹೀಗೆ ಕೂಸೆ ಹಾಲಿನ ಬಣ್ಣದ ಮೈ ಐತೆ ಆದರೆ ಮೈ ಕೆನೆ ಕಟ್ತೈತೆ ಮುತ್ತುಂಡು ತಂಪು ಮಾಡಿಕ ಕಾಡುವ ಕಂಗಳು ನಿಂಗೈತೆ ನೋಡ್ತಲೇ ವಿಷ ಏರ್ತೈತೆ ಮುತ್ತಿಡ್ತೀನ್ ಕಣ್ಣು ಮುಚ್ಚಿಕ ನಮ್ಮೂರ ರಾಣಿ ನೀ ಸ್ವರ್ಗಕ್ಕೆ ಏಣಿನಿ ಮಾಮರದ ರಾಗನಿ ಜೀವಕ್ಕೆ ಜೀವನಿ ಚೆಲುವಾದ ಸೊಗಸೆಲ್ಲ ನನ್ನದೇ ಯಾಕೋ ಮೈಯೇ ಹುಷಾರಿಲ್ಲ ಟಿಶ್ಯೂ ಟಿಶ್ಯೂ ಯಪ್ಪೋ ಯಾಕೋ ಮನ್ಸೆ ಕೈಯಾಗಿಲ್ಲ ಟಿಶ್ಯೂ ಟಿಶ್ಯೂ ನೆನೆದೋನು ಸಿಕ್ಕೋನೆ ಇನ್ನೇನ್ ಮನ್ಸೆ ಕನಸೆಲ್ಲ ನನಸಾದ್ರೆ ಹೀಗೆ ಕೂಸೆ ಯಮ್ಮೋ ಯಾಕೋ ಮೈಯೇ ಹುಷಾರಿಲ್ಲ ಟಿಶ್ಯೂ ಟಿಶ್ಯೂ ಯಪ್ಪೋ ಯಾಕೋ ಮನ್ಸೆ ಕೈಯಾಗಿಲ್ಲ ಟಿಶ್ಯೂ ಟಿಶ್ಯೂ ಒಂದು ಸತಿನಾದ್ರೂ ಡಿಶುಮ್ನ ಸರಿಯಾಗಿ ಡಿಶುಮ್ ಅಂದೇನು ನೀನ್ ಕಟ್ಕೊಂಡ್ ನಾನು ಏನ್ ಮಾಡನೆ ಅಂತ ಲೋ ಸಣ್ಣ ಇದ ಮಲ್ಗಿರ ಇದನ್ನ ಕರೆದ್ಬಿಟ್ಟಿದ್ರು ಚೆನ್ನಾಗ್ ಆಡ್ತಿತ್ತಲ್ಲೋ ಏನ್ ಹಿಂಗ್ ಅನ್ಬಿಟ್ಟೆ ಜನ ಕಾಣುತ್ತೇವಲ್ಲ ಡಿಶುಮ್ ಡಿಶುಮ್ ಅನ್ಬಿಟ್ರೆ ಜನ ಒತ್ತಡ ಇದ್ಬಿಟ್ಟು ತುಪ್ಪಕ್ಕಿಂತ ಮಕ್ಕ ಕುಗಿಲ್ರ ಯಾವ ಜಾಗದಲ್ಲಿ ಅನ್ಬೇಕು ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಆ ಜಾಗದಲ್ಲೇ ಮಾಡ್ಬೇಕು ಕೆಂಪಿ ಅಂದ್ರೆ ಸಿನ್ ಕಡೆ ಹೋಗಣ ನಡಿ ಕೆಂಪಿ ಕವಿದ ಕತ್ತಲೆಯ ಕಾರ್ಮೋಡ ಸರಿದು ಬೆಳಕಿನ ಕಿರಣ ಮೂಡಿ ಬರುವ ಸಮಯ ಬಂತು ಈ ಅಮರ್ಗೆ ಶಕುನಿಯ ಸಂಚಿನಿಂದ ಸರ್ವನಾಶವಾಯಿತು ಕೌರವೇಶ್ವರನ ಸರ್ವ ಸಾಮ್ರಾಜ್ಯ. ಆ ಶಕುನಿಯ ಕುತಂತ್ರವೇ
ಈ ಅಮರನ ತಂತ್ರ, ಈ ನನ್ನ ತಂತ್ರ ಮಂತ್ರಗಳಿಗೆ ದೊಡ್ಡ ಮನೆ ಗಂಡ್ಮಕ್ಳು ಬೀದಿ ಪಾಲಾದ್ರು. ಏ ರಾಜೀವ್, ಏನಾಯ್ತು ನಿನ್ನ ಮನೆತನ? ಏನಾದ್ರು ನಿನ್ನ ತಂಗಿ ತಮ್ಮ? ಆರು ವರ್ಷಗಳಿಂದ ಮಾಡಿದ ಶಪಥ ಪೂರ್ಣ ಆಗೋ ಸಮಯ ಬರ್ತಾ ಇದೆ. ನಾನಿಟ್ಟ ಸೇಡಿನ ಜ್ವಾಲೆಯಲ್ಲಿ ದಿಕ್ಕಪಾಲಾಯ್ತು ನಿನ್ನ ಮನೆತನ. ಮೊದಲು ಬಿಕಾರಿ ದೇವವನ್ನು ಯಮಲೋಕಕ್ಕೆ ಕಳಿಸಿ, ನಂತರ ಕುಸುಮ ಕೋಮಲಾಂಗಿ ಮಾಲಿನಿಯನ್ನ ನನ್ನ ಕೈಗೊಂಬೆಯಾಗಿ ಮಾಡಿಕೊಂಡು ಆ ದೊಡ್ಡ ಮನೆತನಕ್ಕೆ ನಾನ್ ದೊರೆ, ಐ ಮೀನ್ ಕಿಂಗ್ ಆಫ್ ದಿ ಕುನ್ನೆ ಕಾರ್ಮೋಡದ ಕರ್ಕಸದ ದುಸ್ಯವನ್ನು ಬದಿಗೆ ಸರಿಸಿ ಆ ಸೂರ್ಯ ಪ್ರಕಾಶಿಸದಿದ್ದರೆ ಎಲ್ಲಿದೆ ಭೂಮಂಡಲಕ್ಕೆ ಬೆಳಕು? ನನ್ನ ಕೋಪ ಎಂಬ ಕಾದಾಗಿ ಕೆಂಡದಲ್ಲಿ ಬೆಂದು ನೊಂದು ಹೋಗಬೇಕಾದ ನೀನು ನನ್ನೆದೆಯ ಮೆಟ್ಟಿ ನಿಂತಿ ಕರಾಳ ಸರ್ಪದಂತೆ ಬಂದ್ಬಿಡ್ತಾ ಇದೆಯಾ? ಇವನು ಮಾದೇಶ, ಮರ್ಡರ್ ಮಾದೇಶ. ದೊಡ್ಡ ಮನೆ ಮಕ್ಕಳ ಬೀದಿ ಪಾಲ್ ಮಾಡಿ ಮಾಲಿನ್ಯವನಿಗೆ ಮಜಾ ಮಾಡ್ಕೊಂಡು ಮರ್ಯಾದೆ ಮಾಲಿಗೆ ಒಡೆನ ಬೇಕು ಅಂತ ಆಸೆ ಪಡ್ತಾ ಇದೀಯಾ? ನಿನ್ನ ಕೆಟ್ಟ ಕೃತಿಗೆ ಸೇಡ ಮರಣ ಕೆಂಡದಿಂದ ಸುಟ್ಟು ಸುಣ್ಣ ಬಣ್ಣ ಮಾಡಿ ಆ ಮನತನಕ್ಕೆ ನಾಯಕಬೇಕು. ಮೊದಲು ಹೇಗಾದರೂ ಮಾಡಿ ಮಾಲಿನ್ಯ ಸ್ನೇಹ ಬೆಳೆಸಿ ಅವಳ ತಲೆಯನ್ನು ಕೆಡಿಸಿ ನಂತರ ಅಮರುದ್ಧಾರ ಆಗದಂತೆ ಮಾಡಿ ನಂತರ ನಾನು ಕಂಡಿದ್ದ ಏನು ಸೌಭಾಗ್ಯಗಳನ್ನು ಅನುಭವಿಸಬೇಕು. ನನಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ನೀತ ಇಲ್ಲ.
ರಕ್ತ ಕಂಡ ಈ ನನ್ನ ಕಣ್ಣುಗಳು ರಕ್ತದ ಓಕುಳಿಗೆ ಕಾತುರಿಸ್ತಾ ಇದೆ. ಇವನು ಮಾದೇಶ, ಮರ್ಡರ್ ಮಾದೇಶ. ಈ ಮಾದೇಶ ಮನೆ ಹೋದ್ರೆ ಬೃಂದಾವನ, ಕಣ್ಣಿಟ್ಟ ನಗರಗಳಿನ ಜೊತೆ ಸರಸ ಸರಿಯಲ್ಲ, ನಗರಗಳಿನ ಜೊತೆ ಸರಿಯಲ್ಲ. ಈ ಮಾದೇಶನ ಜೊತೆ ಜಗಳ ಬರಲ್ಲ. ಗಂಡುಗುಲಿ ರಾಮನ ಗೆದ್ದೋರಿಲ್ಲ, ಗಂಡುಗುಲಿ ರಾಮನ ಗೆದ್ದೋರಿಲ್ಲ, ಹುಚ್ಚನಾಗಣ ಗೆದ್ದೋರಿಲ್ಲ. ವಿರದಿ ವೀರ ಕಣ್ಣೆ ಸಾಗಸ ಸಿಂಹ ಕಣ್ಣೆ, ವಿರದಿ ವೀರ ಕಣ್ಣೆ ನಾನ್ ಸಾಗಸ ಸಿಂಹ ಕಣ್ಣೆ. ಛಲದಲ್ಲಿ ಚಾರಿತ್ಯ ಮರ್ಯಾದ ಮಾಡಿ ನಾಗ ಕಾಡ ಭೈರವನ್ನೇ, ವಿರದಿ ವೀರ ಕಣ್ಣೆ ನಾನ್ ಸಾಗಸ ಸಿಂಹ ಕಣ್ಣೆ. ರಾಜೀವ್ ಮಾವ, ಅಣ್ಣ ಹೀಗ್ ಬಂದ್ಯಾ? ಚೆನ್ನಾಗಿದ್ಯಾ ಅಣ್ಣ? ಏನ್ ಚಂದನಮ್ಮ, ನಾವು ಈ ಪ್ರಪಂಚನ ಸರಿಯಾಗಿ ಕಣ್ಬಿಟ್ಟು ನೋಡ್ದೆ ಈ ದೊಡ್ಡ ಮನುಷ್ಯನ ನಂಬಿ ಮೋಸ ಹೋದ್ವಿ. ನಾನೀಗ ಅರಮನೆಯಲ್ಲಿರೋ ಅನಾಥ, ಬಂಗಲೆಯಲ್ಲಿ ವಾಸ ಮಾಡೋ ಭಿಕಾರಿ, ಮದುವೆಯಾಗಿ ಸುಂದರವಾದ ಹೆಂಡತಿ ಇದ್ರು ಸಂಸಾರಿ ಆಗದಿರೋ ಸನ್ಯಾಸಿ, ದೂರದ ಬೆಟ್ಟ ಕಣ್ಣಿಗೆ ನುಣ್ಗೇನೋ ಹಾಗೆ ಈ ಮಹಾನ್ ಭಾವ್ರನ್ನ ನಂಬಿ ನಾವು ಮೋಸ ಹೋದ್ವಿ ಕಣಪ್ಪ, ಮೋಸ ಹೋದ್ವಿ. ದೇವು, ಮನ್ಸಲ್ಲಿ ಇಷ್ಟೊಂದು ವೇದನೆ ಇಟ್ಕೊಂಡು ಒಬ್ಬನೇ ಅನುಭವಿಸ್ತಾ ಇದೆಯಲ್ಲೋ, ಅದೇನು ಅಂತ ನನ್ ಮುಂದೆ ಹೇಳೋ. ಬಾಳೆ ಗಿಡಕ್ಕೊಂದ್ಕೊನೆ ಬಾಳೊಂದ್ಕೊಂದ್ ಗಾರಿ ಎಂಬಂತೆ ಮಾವ. ನಿಮ್ಮ ತಂಗಿ ಹೊರಗಡೆ ಮಾಲಿನಿಯಾಗಿ ಒಳಗಡೆ ನಾಗಿಣಿಯಾಗಿ ದ್ವೇಷದ ಜ್ವಾಲೆಯಲ್ಲಿ ಕುದಿತಾ ಇದ್ದಾಳೆ. ಕಾಮದ ಅರಗಿಳಿಯಾಗಿ ನನಗೆ ಕೈ ಕೊಟ್ಟು ಆ ಅಮರ್ನ ತೋಳ್ತೆಕ್ಕಿನ ಹಾರಿ ಹೋಗಲು ಕಾಯ್ತಾ ಇದ್ದಾಳೆ. ಯಾಕಂದ್ರೆ ಸಮಸ್ತ ಆಸ್ತಿಯನ್ನೆಲ್ಲ ನೀವು ಅವಳ ಹೆಸರಲ್ಲಿ ಬರ್ದಿದ್ದೀರಲ್ಲ, ಅವಳನ್ನು ಎದುರಿಸೋ ಶಕ್ತಿ ನನಗಿಲ್ಲ ಬಾವಾ, ನನಗಿಲ್ಲ. ಅಂದ್ರೆ ಆಸ್ತಿ ಮನೆ ಅವಳ ಹೆಸರಲ್ಲಿದೆ ಅಂತ ಅವಳ ಆಡೋ ಆಟಕ್ಕೆ ನೀವು ತಾಳ ಆಗ್ತಾ ಇದ್ದೀರಾ? ಅಂತ ನೀವು ನನ್ನ ಸಿಲಿಸಿದಿರಿ ಮಾವ, ಸಿಲಿಸಿದಿರಿ. ಹೆಸರಿಗೆ ಮಾತ್ರ ನಾನು ಆ ಮಾನವಂತರ ಮನೆ ಎಳೆಯ. ವಿಚಾರ ಹೊರಬಿದ್ದಾಗ ಅಪವಾದ ನಿಂದನೆ, ಅದಕ್ಕೆ ಕಂಡ್ರು ಕಾಣದಂತೆ ಎಲೆ ಮರೆ ಕಾಯಂತೆ ಜೀವನ ಮಾಡ್ತಾ ಇದ್ದೀನಿ. ಸರಿ, ನೀವಾದ್ರೂ ಚೆನ್ನಾಗಿದ್ದೀರಾ? ಅಲ್ಲಪ್ಪ, ನೀನೇ ಬೆಂಕಿಲ್ ಬಿದ್ದು ಬೇಯ್ತಾ ಇದೀಯಾ, ಇನ್ನು ನೀರಲ್ಲಿ ಮುಳುಗಿರೋರ ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇದೀಯಲ್ಲ. ಇದಕ್ಕೆ ಮುಂದಿನ ದಾರಿ ಮುಕ್ತಾಯ ಮಾವ. ನಿಮ್ ತಂಗಿ ಅಂತೂ ನನ್ನ ದಾರಿಗೆ ಬರೋದಿಲ್ಲ. ಇದಕ್ಕೆ ಮುಕ್ತಾಯ ಅಂದ್ರೆ ಸಾವು, ನನ್ನ ಸಾವೇ ಇದಕ್ಕೆಲ್ಲ ಮುಕ್ತಾಯ. ಯಾಕೋ ಅಣ್ಣ ಈಗ ಮಾತಾಡ್ತೀಯ? ಅಣ್ಣ, ನೀನಿಲ್ಲ ಅಂದ್ರೆ ಈ ತಂಗಿ ಬದುಕಿರ್ತಾಳೆ ಅನ್ಕೊಂಡಿದ್ಯೇನೋ? ದೇವು, ಗಂಡ
ಮನ್ಸ ಗುಟ್ಟಿ ಸಾಯೋ ಮಾತಾಡ್ಬಾರ್ದು. ನಿನ್ ಪಾಲಿಗೆ ನೀನು ಸಾಯ್ಲಿಲ್ಲ ಕಣೋ. 6 ವರ್ಷಗಳಿಂದ ಪಡ್ತಾ ಇರೋ ವೇದನೆ ನನಗ್ ಗೊತ್ತು. ನೋಡು ದೇವು, ಎಲ್ಲೇ ಆರಂಭ ಆದ್ರೂ ಅದಕ್ಕೆ ಅಂತ್ಯ ಇದ್ದೇ ಇರುತ್ತದೆ. ಹಾಗೆ ಕೆಟ್ಟದಕ್ಕೆಲ್ಲ ಒಂದು ಒಳ್ಳೆ ಟೈಮ್ ಬಂದೇ ಬರ್ತದೆ. ಕಾಯ್ಬೇಕಪ್ಪ. ಹಣೆ ಬರಕ್ ಹೊಣೆಯಾರೆ ಎಂಬಂತೆ ನಾನಿವತ್ತು ಅನುಭವಿಸ್ತಾ ಇರೋದು ನನ್ನ ಅತ್ಯಾಸೆ ಪ್ರತಿಫಲ. ಆಸೆಯ ದುಃಖಕ್ಕೆ ಮೂಲ ಅನ್ನೋದನ್ನ ನಾನು ಮರೆತು ಬಿಟ್ಟಿದ್ದೆ. ಅಲ್ಲಪ್ಪ, ನೀವಾದ್ರೂ ಚೆನ್ನಾಗಿರ್ಲಿ ಅಂತ ಇವ್ರು ಕರ್ಕೊಂಡು ನಾ ಬಂದೆ. ನಂದನ್ ನಾಯಿ ಬಾಲ ಡೊಂಕೆಂಬಂತೆ ಯಾವಾಗ್ಲೂ ಕುಡ್ಕೊಂಡ್ ಬರ್ತಾನೆ, ಯಾವಾಗ್ಲೂ ಎದ್ದು ಹೋಗ್ತಾನೆ. ಸೌಭಾಗ್ಯ ತನ್ನ ಕೊರಳಿನ ಮಾಂಗಲ್ಯ ಉಳಿವಿಗಾಗಿ ಬಂದಂತ ಕಷ್ಟಗಳೆಲ್ಲನ್ನು ತಡ್ಕೊಂಡು ಪ್ರತಿದಿನ ಈ ಮಗುವಿನ ಮುಖ ನೋಡ್ಕೊಂಡು ಜೀವಿಸ್ತಿದ್ದಾಳೆ. ಇನ್ನು ನಾನು ಇಲ್ಲೇ ಪಕ್ಕದ ಫ್ಯಾಕ್ಟ್ರಿಲಿ ದಿನಗೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. 10ರಿಂದ ಬರುವ ಹಣದಿಂದ ಈ ಸಂಸಾರ ಸಾಗಿಸ್ತಾ ಇದ್ದೀನಿ. ಸರಿ, ಸಾಯಂಕಾಲ ನಾನು ಮನೆಗೆ ಬಂದು ಮಾಲಿನಿಗೆ ಬುದ್ಧಿ ಹೇಳ್ತೀನಿ. ನಡಿ ಊಟ ಮಾಡುವಂತೆ. ನನಗೆ ಹಸಿಲ್ಲ ಮಾವ, ನಾನು ಈಗ ತಾನೇ ಊಟ ಮುಗಿಸ್ಕೊಂಡೇ ಬಂದೆ. ಈ ಕೈ ತಂಗಿ ಕೈ ಅಡಿಗೆ ಊಟ ಮಾಡಿ ಎಷ್ಟು ದಿನ ಆಯ್ತು? ಬಾಣ ಊಟ ಮಾಡ್ಕೊಂಡು ಹೋಗುವಂತ. ಸೌಭಾಗ್ಯ, ನನಗೆ ಹಸಿವಿಲ್ಲಮ್ಮ. ಇನ್ನೊಂದ್ಸಲ ಬಂದಾಗ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ತೀನಿ. ಯಾಕಂದ್ರೆ ದುಃಖನೇ ಹೊಟ್ಟೆ ತುಂಬ ಹೋಗಿದೆಯಮ್ಮ. ಹೊಟ್ಟೆ ಮಾವ, ಸಾಯಂಕಾಲ ಬಂದು ನಿಮ್ ತಂಗಿಗ ಅದ್ಯಾನ್ ಬುದ್ಧಿ ಹೇಳ್ತಿರೋ ಹೇಳಿ. ನಾನಿನ್ ಬರ್ತೀನಿ. ಕಲ್ಪನಾ ತಗೋತಂದ, ನಾನಿನ್ ಬರ್ಲಾ? ಸೌಭಾಗ್ಯ, ಬರ್ತೀನಮ್ಮ. ಮಾವ, ನಾನಿನ್ ಬರ್ತೀನಿ. ಅಯ್ಯೋ ದೇವ್ರೆ, ನಾನು ನನ್ನ ಅಣ್ಣ ಯಾರಿಗೇನ್ ಅನ್ಯಾಯ ಮಾಡಿದೀವಪ್ಪ. ಇಲ್ಲಿ ನನ್ನ ಸಂಸಾರನೂ ಚೆನ್ನಾಗಿಲ್ಲ, ಅಲ್ಲಿ ನನ್ನ ಅಣ್ಣನ ಸಂಸಾರನೂ ಚೆನ್ನಾಗಿಲ್ಲ. ನಾವ್ ಈ ಭೂಮಿ ಮೇಲಿದ್ದು ಏನ್ ಸಾಧಿಸ್ಬೇಕು? ಅದಕ್ ಬದಲು ಮುತ್ತೈದೆ ಸಾವನ್ನಾದ್ರೂ ಕೊಟ್ಟು ಬಿಡುತ್ತಂದೆ. ಸೌಭಾಗ್ಯ, ಅಳ್ಬೇಡ ಸೌಭಾಗ್ಯ, ಅಳ್ಬೇಡ. ಇದಕ್ಕೊಂದು ಪರಿಹಾರ ಕಂಡುಹಿಡಿಯೋಣ. ಸರಿ, ನನ್ಗೆ ಕೆಲ್ಸಕ್ಕೆ ಗೊತ್ತಾಯ್ತು. ಕಲ್ಪನಾ, ಬಾ ಮಗಳೇ, ಸ್ಕೂಲ್ ವ್ಯಾನ್ ಬರೋ ಗೊತ್ತಾಯ್ತು. ಇಲ್ಲ ದೊಡ್ಡಪ್ಪ, ನಾನು ಸ್ಕೂಲ್ಗೆ ಹೋಗಲ್ಲ. ಯಾಕಮ್ಮ ಮಗಳೇ ಹೋಗಲ್ಲ ಅಂತೀಯಾ? ಸ್ಕೂಲ್ಗೆ ಫೀಸ್ ಕಟ್ಟಿಲ್ಲ ಅಂತ ಹೊರಗಡೆ ನಿಲ್ಲಿಸ್ತಾರೆ. ಫ್ರೆಂಡ್ಸ್ ಎಲ್ಲ ಹಾಸ್ಯ ಮಾಡಿ ನಗ್ತಾರೆ. ಏನು, ಫೀಸ್ ಕಟ್ಲಿಲ್ವಾ? ಸೌಭಾಗ್ಯ, ಮೊನ್ನೆ ಸ್ಕೂಲ್ ಫೀಸ್ ಕೊಟ್ಟು ಅಂತ ಹಣ ಕೊಟ್ಟಿದ್ನಲ್ಲ, ಏನ್ ಮಾಡ್ದಮ್ಮ? ಓ, ಮನೆ ಖರ್ಚಿಗೆ ಬಳಸ್ಕೊಂಡ? ಮನೆ ಖರ್ಚಿಗೆ ಹಣ ಬೇಕು ಅಂತ ನನ್ ಕೇಳಿದ್ರೆ ನಾ ಕೊಡ್ತೀನಲ್ಲಮ್ಮ. ಕಲ್ಪನಾ ಎಷ್ಟು ಬೇಸರದಿಂದ ಮಾತಾಡ್ತಾ ಇದ್ದಾಳೆ. ಅವಳ ಮಾತು ಕೇಳಿದ್ರೆ ಕರುಳು ಚುರುಕ್ ಅಂತದಲ್ಲಮ್ಮ. ಸೌಭಾಗ್ಯ, ನಾನಿವತ್ತು ಹಾರ್ಮನಿ ಅಂತ ಮನೆ ಬಿಟ್ಟು ಇಲ್ಲಿ ಬಂದಿರ್ಬೋದು. ಸ್ವಾಭಿಮಾನಕ್ಕೇನ್ ಕೊರತೆ ಇಲ್ಲಮ್ಮ. ಸರಿ, ನಾನು ಫೀಸ್ ಕಟ್ಟುವಂತ ಹಣ ಕೊಟ್ಟಿದ್ನಲ್ಲ, ಏನ್ ಮಾಡ್ದಮ್ಮ? ಮಾವ, ಫೀಸ್ ಕಟ್ಟಬೇಕು ಅಂತಾನೆ ಸ್ಕೂಲ್ ಹತ್ರ ಹೋಗ್ತಾ ಇದೆ. ಅಷ್ಟರಲ್ಲಿ ನಿಮ್ಮ ತಮ್ಮ ಬಂದು ನಾನೇ ಫೀಸ್ ಕಟ್ತೀನಿ ಅಂತ ದುಡ್ಡು ಇಸ್ಕೊಂಡು ಹೋಗ್ಬಿಟ್ರು ಮಾವ. ಅವ್ನು ಕೇಳ್ದ, ನೀ ಕೊಟ್ಬಿಟ್ಟೆ. ಆಯ್ತು, ನಿನ್ ಜೀವನ ಪಾವನ ಆಗೋಯ್ತು. ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಅವನ ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ ನೀನು.
ಅದು ನಾಯಿ ಬಾಲ ಡೊಂಕು. ಆ ಬಾಲಕ್ಕೇನೆ ಕಟ್ಟರು ಡೊಂಕೆ. ಹೌದು ಮಾವ, ಅವರು ನಾಯಿ ಬಾಲ ಯಾವತ್ತೂ ಬದಲಾಗಲ್ಲ. ಒಂದಲ್ಲ ಒಂದಿನ ಬದಲಾಗ್ತಾರೆ. ನನ್ನ ಸಂಸಾರನೂ ಸರಿ ಹೋಗುತ್ತೆ ಅನ್ನೋ ಆಸೆ. ಮಾವ, ನನ್ಗೆ ಎಷ್ಟೇ ಕಷ್ಟ ಬರ್ಲಿ ಚಿಂತೆ ಇಲ್ಲ ಮಾವ. ಆದ್ರೆ ನನ್ನ ಮಗಳು ಬಣ್ಣದ ಬಟ್ಟೆ ಹಾಕೊಂಡು ಊಟ ತುಂಬಾ ಊಟ ಮಾಡ್ತಾ ಆಡ್ಕೊಂಡಿರ್ಬೇಕಾದವಳು ಯಾವಾಗ್ಲೂ ಈ ರೀತಿ ಇರೋದನ್ನ ನನ್ ಕೈಲಿ ನೋಡಕ್ಕಾಗಲ್ಲ ಮಾವ. ಅಳ್ಬೇಡ. ನಾವು ಯಾರು ಮಾಡಿದ ಪಾಪನೋ ಇಲ್ಲ ಯಾರು ಶಾಪನೋ ಈಗ ಕಾಡ್ತಾ ಇದೆ. ಪಾಪ ಕಲ್ಪನಾ ಇವತ್ತು ಕಲ್ಪನೆಯಲ್ಲೇ ಕಾಲ ಕಳೆಯುವಂತಾಗೋಯ್ತಲ್ಲ. ಸರಿ, ಸ್ಕೂಲ್ಗೆ ಕಲ್ಪನೆನ ಬಿಟ್ಟು ಬಂದು ನಾನೇ ಫೀಸ್ ಕಟ್ಟಿ ಬರ್ತೀನಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿನ್ನ ಗಂಡನಿಗೆ ಹಣ ಸಿಗ್ದಂಗೆ ನೋಡ್ಕೋ. ತಗೋ, ಮನೆ ಖರ್ಚಿಗೆ ಹಣ ಇಟ್ಕಮ್ಮ. ಕಲ್ಪನಾ, ಮಾವ ಹೋಗ್ಮ ನಡಿಯಮ್ಮ. ಮಾವ, ನೀವ್ ಮಾನವರಲ್ಲ ಮಾವ, ನನ್ನ ಪಾಲಿನ ದೇವರು ಮಾವ. ದೇವರು, ನೀವೇ ನನ್ನ ಪಾಲಿನ ದೇವರು. ಕಲ್ಪನಾ, ಸೌಭಾಗ್ಯ, ನಾನಲ್ಲ ನಿನ್ ದೇವ್ರು. ನಿನ್ ದೇವ್ರು ಗುಡಿಲಿದ್ದಾನೆ, ಹೇಳಮ್ಮ ಮೇಲೆ. ಇಲ್ಲ ಮಾವ, ನನ್ನ ದೇವರು ಗುಡಿಲಿಲ್ಲ. ನೀವೇ ಮಾವ, ನೀವೇ ನನ್ನ ಪಾಲಿನ ದೇವರು. ಮಾವ, ನಿಮ್ಗೆ ನನ್ನ ಗಂಡ ನಮ್ಮ ಸಂಸಾರ ನೋಡಿದ್ರೆ ಇವ್ರದ್ದು ಯಾವಾಗ್ಲೂ ಇದ್ದಿದ್ದೆ. ಇವ್ರ ಸಹವಾಸ ಯಾಕೆ ಬೇಕು? ನನ್ನ ಜೀವನ ನಾನು ನೋಡ್ಕೋಬೇಕು ಅಂತ ಅನ್ಸೋದೇ ಇಲ್ವಾ ಮಾವ? ಜೀವನ ಯಾವ್ದಮ್ಮ ಜೀವನ? ನನ್ನಬ್ಬನ ಶರೀರ ಚೆನ್ನಾಗಿ ತಿಂದುಂಡು ಗಟ್ಟಿ ಮುಟ್ಟಾಗಿದ್ರೆ ಜೀವನ ಅಲ್ಲಮ್ಮ, ಅದು ಸ್ವಾರ್ಥ. ಈಗ ಬಾಳ್ತಾ ಇದೀವಿ ಅಲ್ಲ, ಇದು ಜೀವನ. ಕಷ್ಟ ಸುಖ ನೋವು ನಲಿವು ಅಂತ ಅನುಭವಿಸ್ತಾ ಬಾಳ್ತಾ ಇದೀವಲ್ಲ, ಇದು ಜೀವನ. ನೋಡು ಸೌಭಾಗ್ಯ, ಎಲ್ಲೇ ಆರಂಭ ಆದ್ರೂ ಅದಕ್ಕೆ ಅಂತ್ಯ ಇದ್ದೇ ಇರುತ್ತದೆ. ಹಾಗೆ ನಿನ್ ಗಂಡರು ಇಷ್ಟ ಕೆಟ್ಟಿರೋ ಅವ್ರ ದುಷ್ಟರ ಸವಾಸ ಬಿಟ್ಟಿಲ್ಲ. ಇರ್ಲಿ, ಪಾಲಕ್ ಬಂದದ್ ಪಂಚಾಮೃತ, ಏನ್ ಮಾಡಕ್ಕೂ ಆಗಲ್ಲ. ಕಲ್ಪನಾ, ನಡಿ ಮಗ್ಳೆ, ಹೋಗೋಣ. ಮತ್ತೀವಿ ಸೌಭಾಗ್ಯ. ದೇವ್ರೆ, ನನ್ನ ಆಯಸ್ಸು ಆರೋಗ್ಯ ಏನೇ ಇದ್ರು ನಮ್ಮ ರಾಜಿ ಮಾವಂಗೆ ಕೊಡಪ್ಪ. ನಮ್ಮಂಥವ್ರು ಇರೋದಕ್ಕಿಂತ ಅಂಥವ್ರಿದ್ರೆ 4 ಸಂಸಾರನಾದ್ರೂ ನೆಮ್ಮದಿಯಾಗಿ ಬದುಕುತ್ತೆ ತಂದೆ, ನೆಮ್ಮದಿಯಾಗಿ ಬದುಕುತ್ತೆ. ಈಗ ಈ ಬೇಟೆಗಾರ ಇದೇ ನನ್ನ ರೂಟ್ ಎಂದು ನಿನ್ನ ಬೇಟೆಯಾಡಲು ಬಂದೆ. ನಿನ್ನ ಗಂಡ ಕುಡಿತದ ಮತ್ತಿನಿಂದ ಎಚ್ಚರಗೊಳ್ಳ ಅಷ್ಟರಲ್ಲೇ ಈ ನಿನ್ನ ಮೈಯ ನನಗೆ ಅರ್ಪಿಸೋ. ನಾನು ಹಣೆ ಮೇಲೆ ಕೆಂಪು ತಿಲಕ ಅನ್ನೋ ಡೇಂಜರ್ ಕಾಣಿಸ್ತಾ ಇದೆ, ಅದನ್ನ ಕಂಡುಬಿಟ್ಟು ನೋಡು. ಮಾಂಗಲ್ಯ ಒತ್ತಿರೋ ಈ ಸೌಭಾಗ್ಯ ಇದ್ರು ಗಂಡನ್ ಸ್ವತ್ತಾಗಿರ್ತಾಳೆ, ಸತ್ರು ಗಂಡನ್ ಸ್ವತ್ತಾಗಿರ್ತಾಳೆ ಹೊರತು ನಿನ್ನಂತ ದುಷ್ಟ್ರು ಪಾಲ್ ಯಾವತ್ತಿದ್ರು ಇವಳು ದುರ್ಗಿನೇ ಕಣೋ. ಹೆಸರಲ್ಲಿ ಎಚ್ಚರ ಹೇಳುವೆ, ಅಚ್ಚುಕಟ್ಟಾಗಿ ಅತಿ ರೂಪದಿಂದ ಬೆಳೆದಿರುವ ನೀನು ಈ ಕೆಚ್ಚಿದ ವೀರನಿಗೆ ಸರಿಸಾಟಿಯಾಗು. ಈ ಕುಡುಕನ ಗಂಡನ ಬಿಟ್ಟು ನನ್ನೊಂದಿಗೆ ಸೇರ್ಪಡೆ ಆಗೋ. ಜನ್ಮಕ್ಕೆ ನೀನೆಂತ ಬಚ್ಚಲನ್ನ ಕೊಚ್ಚೆ ಹುಳು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ನೋಡ
ನಿನ್ನ ಕಚ್ಚೆನ ಭದ್ರವಾಗಿ ಇಟ್ಕೊಂಡು ಹೋದ್ರೆ ಸರಿ. ನಿನ್ನ ಕಚ್ಚಿ ಅರ್ಕ ಬಿಟ್ಟಿದ್ದಾದ್ರೆ ರಕ್ತ ಬೀಜಾಸುರನ್ನ ಕೊಂದ ರಕ್ತಾಕ್ಷಿತರೋ ನಿನ್ನ ರಕ್ತನ ಇಲ್ಲ ಈರ್ಬಿಡ್ತೀನೋ. ಪರವಾಗಿಲ್ಲ ಗಿಳಿ, ನಿನ್ನ ಮೌನ ಗಿಳಿ ಅನ್ಕೊಂಡಿದ್ದೆ. ಚೆನ್ನಾಗಿ ಮಾತನಾಡೋಕು ಬರುತ್ತೆ. ಆ ನಿನ್ನ ದೈವಿಕತೆ ನಾನು ಬೇಕಾಗಿಲ್ಲ. ಸುಮ್ಮನೆ ಕಾಲಾರಣ ಮಾಡ್ದನೆ. ನಾನು ನಿನ್ನವನಾಗಲು ಅವಕಾಶ ಕೊಡು. ಎಲ್ಲಾದರೂ ನಿತ್ಯ ತಪ್ಪಿದ್ದಲ್ಲ ಈ ಕುಡುಕ ಗಂಡನಿಂದ ಗೋಳು. ಈ ನಿನ್ನ ಸೌಂದರ್ಯ ಸಿರಿ ಸೊಬಗನ್ನ ನನ್ನ ತೋಟಕ್ಕೆಯಲ್ಲಿ ಆಸೆ. ಈ ರಸಿಕನಿಗೆ ಖುಷಿ ಕೊಡು. ಇಲ್ಲ, ರಸಭರಿತವಾದ ಈ ನಿನ್ನ ಗಲ್ಲದ ಮೇಲೆ ನನ್ನ ಅಲ್ಲಿನಿಂದ ಕಚ್ಚೆ ಮುಡಿಸಬೇಕಾಗುತ್ತೆ ಮಾದೇಶ ಎಂಬ ಮೂರಕ್ಷರವನ್ನ. ನಿನ್ನ ಹಲ್ಲಿನಿಂದ ಕಚ್ಚಿ ಮಾದೇಶ ಅನ್ನೋ ಮೂರಕ್ಷರಗಳನ್ನ ಮೂಡಿಸೋದಕ್ಕೂ ಮೊದಲು ಸೌಭಾಗ್ಯ ಅನ್ನೋ ಮೂರಕ್ಷರಗಳನ್ನ ನಿನ್ನ ಹಣೆ ಮೇಲೆ ಮೂಡಿಸ್ಬೇಕಾಗುತ್ತೆ. ನನ್ನ ಬಿಟ್ಟಿರು ಮೇರೆ ಮಾತಾಡ್ತಾ ಇದ್ದ ಪಾರಿವಾಳ. ನಿನ್ನ ರಕ್ತ ಮಕ್ಕಳ ಕತ್ತರಿಸಿ ನಿನ್ನೊಂದಿಗೆ ಸುಖಪಟ್ಟು ಕಬ್ಬಿನ ಸಿಪ್ಪೆ ಮಾಡಿ ಬಿಸಾಕ್ತೀನಿ. ಏನು ಮಾಡೋದಕ್ಕಾಗೋದಿಲ್ವ ನೀನು? ಬಾರ ಕಮಾನ್. ಹೇಳಲ್ಲ ಕಣ, ಅವನ ಮಗ ಇವತ್ತು ಹೇಳಲ್ಲ. ಅವನಿಗೆ ರಮ್ಮು ಜಿನ್ನು ವಿಸ್ಕಿ ಮೂರು ಮಿಕ್ಸ್ ಮಾಡಿ ಕುಡಿದು ಮಲಗಿಸಿದ್ದೀನಿ. ಸೌಭಾಗ್ಯ, ಅವಸರಕ್ಕೆ ಆಗುವುದು ಅಪಘಾತ, ಈ ಅವಾಂತರಕ್ಕೆ ಆಗುವುದು ನಮ್ಮಿಬ್ಬರ ಮಿಲನ. ಬಾರೆ ಮುಟ್ಟಿದರೆ ಮಾಸದಂತ ಈ ನಿನ್ನ ರೂಪವನ್ನು ಬಿಟ್ಟು ಹೋಗೆ ಹೋದರೆ ಈ ಜಗತ್ತಿನಲ್ಲಿ ನನ್ನಂತ ಮುಟ್ಟಳ ಯಾರೂ ಇಲ್ಲ. ನಿನ್ನ ನಿಯತ್ತಿ ನಾಯಿ ಅನ್ಕೊಂಡಿದ್ನಲ್ಲೋ, ನೀನಿಂತ ಕಂತ್ರಿ ನಾಯಿ ಅಂತ ಗೊತ್ತಿರ್ಲಿಲ್ಲ. ನಂದನ್, ನನಗ್ ಚೆನ್ನಾಗಿ ಕುಡಿಸಿ ತಂದ್ ಮಲಗಿಸಿ ನನ್ನ ಹೆಂಡತಿಯೊಂದಿಗೆ ರತಿ ಕ್ರೀಡೆ ಆಡ ಬಂದಿದ್ಯಾ ಪಾಪೆ? ಇವಳು ನನ್ ಸರ್ವಸ್ವ ಕಣೋ. ಇವಳ ಮೇಲೆ ಅತ್ಯಾಚಾರ ನೋ. ನಂದನ್, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನೀನ್ ಹೆಂಡತಿಗೆ ನಾನ್ ಬೇಕಂತ. ನಿಂದೆ ನಾಲ್ಗೆನೋ ಇಲ್ಲ ಎಕ್ಕಡನೋ? ಇವಳು ನನ್ ದೇವತೆ ಕಣೋ. ಇವಳ ಬಗ್ಗೆ ನಿನಗೇನೋ ಗೊತ್ತು? ನನಗ್ ಚೆನ್ನಾಗಿ ಕುಡಿಸಿ ಇವಳೊಂದಿಗೆ ರತಿ ಕ್ರೀಡೆ ಆಡ ಬಂದಿದೇನೋ ಪಾಪೆ? ಇವಳು ಗಂಡ ನಾನಿನ್ನ ಬದುಕಿದ್ದೀನಿ ಕಣೋ, ಇನ್ನ ಸತ್ತಿಲ್ಲ.
ಸಾಧ್ವಿ ಪರಮ ಸಾಧ್ವಿ. ಏ ಕುಡುಕ, ಪರಮ ಸಾಧ್ವಿಯಾದ ಸೀತೆಯನ್ನ ಕೈ ಹಿಡಿದ ಶ್ರೀರಾಮಚಂದ್ರ ಅವನಷ್ಟೇ ಪರಾಕ್ರಮಶಾಲಿ ಆದ್ರು. ಸಮಯ ಸಾಧಿಸಿ ಸನ್ಯಾಸಿಯಾಗಿ ಬಂದ ರಾವಣ ಸೀತೆಯನ್ನು ಎತ್ತಾಕೊಂಡು ಹೋದ ಪುಷ್ಪಕ ವಿಮಾನದಲ್ಲಿ ಲಂಕೆಗೆ. ಅದನ್ನ ನೀನು ಮರಿಬೇಡ ಕಣ. ಆ ಸೀತೆಯನ್ನ ಎತ್ತಕೊಂಡು ತಪ್ಪಿಗೆ ಆ ರಾವಣನ 10 ತಲೆಗಳನ್ನು ಕತ್ತರಿಸಿ ಸೀತೆಯನ್ನು ಮರಳಿ ತಂದ ಕೀರ್ತಿ ಶ್ರೀರಾಮನಿಗಿದೆ. ಅದು ನೀನ್ ಮರಿಬೇಡ. ನೀವೆಂತ ಬಿರುಗಾಳಿ ಬೀಸಿ ನನ್ ಸಂಸಾರ ಘಾಸಿ ಮಾಡಿದ್ರು, ಕೊನೆಗೊಂದು ದಿನ ನಡು ರೋಡ್ನ ನಿಲ್ಸಿ ನಾಯಿ ತರ ಒದ್ದು ನಿಮ್ಮಗಳ ತಲೆಯನ್ನ ಬೋಳ್ಸಿ ನೀವೆಲ್ಲ ಸಮಾಜದಲ್ಲಿ ಎಂತ ವಂಚಕರೆಂದು ಕೂಗಿ ಹೇಳ್ದೆ ಇದ್ರೆ ನಾನ್ ದೊಡ್ಡ ಮನೆ ಮಗ ನಂದನ್ನೇ ಅಲ್ಲ ಕಣ. ನಿನ್ನಂತ ಎಷ್ಟೋ ಜನ ನನ್ನ ಎದುರಾಕೊಂಡು ಸತ್ತು ಸ್ವರ್ಗ ಸೇರ್ಕೊಂಡಿದ್ದಾರೆ. ಒಬ್ಬ ಕುಡುಕ, ನೀನ್ ನನ್ನ ಏನು ಮಾಡಕ್ಕಾಗಲ್ಲ. ನನ್ಗೆ ನೀನು ಹುಲ್ಕಡ್ಡಿ ಸಮಾನ. ಬೆಳಿಗ್ಗೆ ಬರ್ತೀಯಾ, ಬಂದೇ ಬರ್ತೀಯಾ, ಬರ್ಲೇಬೇಕು. ಸೌಭಾಗ್ಯ, ಮುಂದಾಗುವ ಅನಾಹುತ ಎದುರು ನೋಡ್ತಾ ಇರೋ. ಇವನು ಮಾದೇಶ, ಮರ್ಡರ್ ಮಾದೇಶ. ಈ ಮಾದೇಶ ಮನೆ ಹೋಗ್ತಾರೆ ಬೃಂದಾವನ. ಕಣ್ಣಿಟ್ಟಾದ್ರೆ ನಿಮ್ ಕುಡ್ದು ಚಟಕ್ಕೋಸ್ಕರ ಒಡವೆ ಹಣ ಆಸ್ತಿ ಎಲ್ಲನೂ ಮಾರ್ಕೊಂಡ್ರಿ. ನಾನು ಒಬ್ಳು ಉಳಿದಿದ್ದೀನ್ರಿ. ನನ್ನ ಚೀಲ ಅದನ್ನು ಮಾರ್ಕೊಂಡ್ಬಿಡ್ಬೇಕಾಗಿತ್ತು. ಭಗವಂತ, ಬೆಟ್ಟದಂಗ್ ಬಂದಿರೋ ಈ ಕಷ್ಟನ ಮಂಚಿನ ತರ ಕರಗಿಸುತ್ತಂತೆ. ನಾನು 4 ದಿನ ನೆಮ್ಮದಿ ಸಂಸಾರ ನೋಡ್ಬೇಕಪ್ಪ. ನಾನು ಕುಡಿದ್ರೆ ಮರೆಸ್ತಾಗಲ್ಲ. ಸೌಭಾಗ್ಯ, ಈ ನಿನ್ನ ಕೊರಳ ಮಾಂಗಲ್ಯ ಸಾಕ್ಷಿಯಾಗಿಯೋ ನಾನು ಕುಡಿಯಲ್ಲ ಕುಡಿಯಲ್ಲ ಕುಡಿಯಲ್ಲ. ಶಾಂತಿಯಲ್ಲಿದೆ
ಏನ್ ಯೋಚನೆ ಮಾಡ್ತಾ ಇದೀಯಾ? ಯೋಚನೆ ಮಾಡೋದಕ್ಕೆ ನನಗೇನ್ರಿ ಕಮ್ಮಿ ಆಗುತ್ತೆ? ಅಂದ್ಹಾಗೆ ನೀವೆಲ್ಲಿ ಹೋಗಿದ್ರಿ? ಯಾಕೋ ನನ್ನ ಮನ್ಸು ತಂಗಿ ನೋಡ್ಬೇಕು ಅನ್ಸ್ತು ಕಣೆ, ಅಲ್ಲಿಗೆ ಹೋಗಿದ್ದೆ. ಪಾಪ ಅವಳ ಬಾಳು ಕಣ್ಣೀರಿನ ಗೋಳು. ನಿಮ್ಮಣ್ಣ ಅಂತೂ ಕುಡಿಯೋದನ್ನೇ ಬಿಟ್ಟಿಲ್ವಂತೆ. ಇನ್ನು ನಿಮ್ ದೊಡ್ಡಣ್ಣ ರಾಜೀವ್ ಅವನ್ ಪಡೋ ವೇದನೆ ಕಂಡು ಮನಸ್ಸಿಗೆ ತುಂಬಾ ದುಃಖ ಆಯ್ತು ಕಣೆ, ತುಂಬಾ ದುಃಖ ಆಯ್ತು. ಅವ್ರ ಸುದ್ದಿಗೆಲ್ಲ ವಿಚಾರ ಮಾಡಬೇಡಿ. ಈಗ ನನ್ನಿಂದ ಏನಾಗಿದ್ರು ಆಗಿದ್ರೆ ಹೇಳಿ. ಮಲ್ನಿ, ಯಾರಿಂದ ಏನಾಗಿದೆ ಅನ್ನೋದಕ್ಕಿಂತ ನನ್ನಿಂದ ಏನಾಗಿದೆ ಏನಾಗ್ತಿದೆ ಅನ್ನೋದನ್ನ ಯೋಚಿಸ್ಬೇಕಲ್ವಾ? ಮಲ್ನಿ, ಈ ಮನುಷ್ಯನಿಗೆ ಒಳಗೊಂದು ಹೊರಗೊಂದು ಅಂತ ಎರಡು ಹೃದಯಗಳಿರುತ್ತಾ? ಆ ತರ ಏನಾದ್ರು ಆದ್ರೆ ಈ ವೈದ್ಯಕೀಯ ಲೋಕದಲ್ಲಿ ವಿಸ್ಮಯ ರೀ. ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಕು. ಬನ್ನಿ ವಿಶ್ರಾಂತಿ ಮಾಡ್ಬನ್ನಿ. ವಿಶ್ರಾಂತಿ? ನನಗ ಬಾಳೆ ಗಿಡಕ್ಕೊಂದ್ಗೊನೆ ಬಾಳನ್ಗೊಂದ್ ದಾರಿ ಆದ್ರೆ ನನ್ ಬಾಳಿಗೆ ಗುರಿನೇ ಇಲ್ವಲ್ಲ. ನಾವಿಕನಿಲ್ಲದ ದೋಣಿಯಲ್ಲಿ ಎಲ್ಲೆಂದ್ರಲ್ಲಿ ತೇಲಾಡ್ತಾ ಇದ್ದೀನಿ ಅನ್ಸುತ್ತೆ. ನಾನು ಹೀಗೆಲ್ಲ ಮಾತಾಡ್ದೆ ಅಂತ ಭಯನಾ? ಭಯ ಪಡೋಂಥದ್ದೇನಿಲ್ಲ ಕಣೆ, ಹಾಗೆ ಸುಮ್ಮನೆ ತಮಾಷೆಗೆ ಹಾಗಂದೆ. ಓ, ನಾನು ಈ ಮಾತನ್ನ ಕೇಳಿ ನಾನು ಹುಚ್ಚ ಅಂತಲೋ ಇಲ್ಲ ಅಂತರಂಗ ಬಹಿರಂಗಕ್ಕೂ ಸಂಬಂಧ ಇಲ್ಲ ಅಂತಲೋ? ಎರಡೂ ಅಲ್ಲ ರೀ. ನೀವೇ ನನ್ನ ಸರ್ವಸ್ವ. ನಿಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡೋದು ತಪ್ಪಾ? ತಪ್ಪೇ ಇಲ್ಲದೆ ಜೀವನ ಮಾಡೋರ್ನ ದೇವ್ರು ಅಂತಾರೆ. ಆದ್ರೆ ಕೆಲವೊಂದ್ಸಲ ದೇವ್ರು ಕೂಡ ತಪ್ಪು ಮಾಡ್ಬಿಡ್ತಾನೆ. ಮನೇಲಿ ತಪ್ಪು ಮಾಡ್ಬಿಡ್ತಾನೆ. ಸರಿ, ಇದೆಲ್ಲ ಯೋಚನೆ ಮಾಡ್ಬೇಡಿ. ಬನ್ನಿ ಊಟ ಮಾಡ್ಬನ್ನಿ. ಮಾಲಿನಿ, ಊಟ ಮಾಡಿದ್ರೆ ಹಸುವಾಗಿರೋ ಹೊಟ್ಟೆ ತುಂಬುತ್ತೆ ಕಡೆ. ಆದ್ರೆ ಹಸುವೆ ಆಗ್ದರೆ ನನ್ ಮನ್ಸು ಕರಗುತ್ತಲ್ಲ, ನಾನ್ ಏನ್ ಮಾಡ್ಲಿ? ಈ ನನ್ ಪ್ರಶ್ನೆಗೆ ಉತ್ತರ ಹಣ್ಣೋ ಇಲ್ಲ ಕಾಯೋ ಗೊತ್ತಿಲ್ಲ. ನೀವೇನೇನೋ ಮಾತಾಡ್ತೀರಿ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಆ ಅರ್ಥ ನಿನಗಾಗಿದ್ರೆ ನಾನು ಈ ರೀತಿ ಎಲ್ಲ ಮಾತಾಡ್ಬೇಕಾಗಿರ್ಲಿಲ್ಲ ಕಣೆ, ಮಾತಾಡ್ಬೇಕಾಗಿರ್ಲಿಲ್ಲ. ನೋಡು, ಇಲ್ಲಿವರೆಗೂ ನಮ್ಮಿಬ್ಬರ ಜೀವನದಲ್ಲಿ ಏನೇ ಆಗಿರ್ಲಿ, ಇಲ್ಲಿವರೆಗೂ ನಡೆದಿದ್ದು ಕನಸು, ಇನ್ನು ಮುಂದೆ ನಡೆಯೋದು ನನ್ಸು ಅಂತ ತಿಳ್ಕೊ. ಸುಂದರವಾದ ಬದುಕನ್ನು ಕಟ್ಕೊಂಡು ನಿಮ್ದೇ ಬದುಕೋಣ. ಇಲ್ಲ ಆರಂಭ ಅಂತ್ಯ ಇಲ್ಲಿಗೆ ಮುಕ್ತಾಯ ಮಾಡೋಣ. ಆ ತೀರ್ಮಾನ ನಿನಗ್ ಬಿಟ್ಟಿದ್ದು. ನಾನ್ ಸ್ವಲ್ಪ ಜಮೀನ್ ಕಡೆ ಹೋಗಿ ಬರ್ತೀನಿ. ಬರೋಷ್ಟರಲ್ಲಿ ಒಂದು ತೀರ್ಮಾನಕ್ಕೆ ಬಾ. ಇವರು ಮಾತೇ ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥವಿಲ್ಲದೆ ಇವರು ಮಾತಾಡೋದೂ ಇಲ್ಲ. ತಮ್ಮ ಹೆಂಡತಿ ಬೇರೊಬ್ಬನ ಜೊತೆಗೆ ಓಡಾಡ್ತಿದ್ದಾಳೆ ಅಂದ್ರೆ ಯಾವ ಗಂಡಾದ್ರೂ ರಂಪಾಟ ಮಾಡ್ತಾನೆ. ಆದ್ರೆ ಇವರು ಇಷ್ಟೊಂದು ಮೌನ. ಏನಾದ್ರೂ ನನ್ನ ಅಮರಣ ಸಂಬಂಧ ಗೊತ್ತಾಗಿದೆಯಾ? ನನ್ನ ನಿನ್ನ ಸಂಬಂಧ ಇಡೀ ಊರಿಗೆ ಗೊತ್ತಾಗಿದೆ ಅಂದ್ಮೇಲೆ ನಿನ್ನ ಗಂಡನ ಗೊತ್ತಾಗಿಲ್ಲ ಅಂತ ತಿಳಿದಿದ್ಯಾ? ಗೊತ್ತಾದ್ರೂ ಏನ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಈಗ ಅವನು ಅಲ್ಕಿತ್ತ ಅವನ ಹೆಸರಲ್ಲ ಬೋಧೆ ಇಲ್ಲ ಅಂದ್ಮೇಲೆ ನೀನ್ ಹೇಳ್ದಂತೆ ಕೇಳ್ಬೇಕು, ಇಲ್ಲ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು. ಸರಿ, ಎಲ್ಲ ಪ್ರಯತ್ನಗಳು ನನ್ನಿಂದ ನಡೀತಾ ಇದೆ. ನಿಮ್ಮಿಂದ ಯಾವ ಪ್ರಯತ್ನವೂ ನಡೀತಾ ಇಲ್ಲ. ಅದು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಅದನ್ನ ನೀನು ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡ್ತಾ ಇದೀಯಾ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಆ ಅರ್ಥ ನಿನಗಾಗಿದ್ರೆ ನಾನು ನೀನು
ಎಂದೋ ಸುಖವಾಗಿ ಸಂಸಾರ ಮಾಡ್ತಿದ್ವಿ. ನನ್ನ ಮೇಲಿನ ಆಸೆಗೋಸ್ಕರ ನೀನು ನಾನು ಹೇಳಿದ ಕೆಲಸ ಮಾಡ್ತಾ ಇದ್ದೆ ಅಂದ್ರೆ ಪ್ರಚೋದನೆ ನಂದು, ಪ್ರತಿಕ್ರಿಯೆ ನಿಂದು. ಇದೇ ನಿಮ್ಮ ಮೊಂಡುತನ ಮತ್ತು ತುಂಟತನದಿಂದಲೇ ನಾನು ಮರಳಾಗಿತ್ತು. ಇದನ್ನ ಅರ್ಥ ಮಾಡಿಕೊಂಡು ನನ್ನ ಅಣ್ಣಂದ್ರು ನಿಮಗೆ ಕೊಟ್ಟು ಮದುವೆ ಮಾಡಿದ್ರೆ ಇಷ್ಟೆಲ್ಲ ನಡೀತಾ ಇರಲಿಲ್ಲ. ಮೂರ್ಖರು ತಮ್ಮ ಬದುಕನ್ನ ತಾವೇ ಕೈಯಾರೆ ಹಾಳು ಮಾಡಿಕೊಂಡ್ರು. ಶ್ರೀಕೃಷ್ಣನ ಮಾತು ಕೇಳಿ ಅವರು ಪಾಂಡವರಿಗೆ ರಾಜ್ಯ ಬಿಟ್ಕೊಟ್ಟಿದ್ರೆ ಕುರುಕ್ಷೇತ್ರ ನಡೀತಿರ್ಲಿಲ್ಲ, ಕೌರವರು ಸಾಯ್ತಿರ್ಲಿಲ್ಲ. ಆದ್ರೆ ಒಂದು ಮಾತು ನೆನ್ಪಿಟ್ಕೊ ಮಾಲಿನಿ, ಒಂದಲ್ಲ ಒಂದಿನ ನಿನ್ನಂದ್ರು ನಿನ್ನ ಪಾಲಿಗೆ ಯಮದೂತರು. ಯಾಕೆಂದ್ರೆ ಅವ್ರೀಗ ಅರ್ಧ ಏಟ್ ತಿಂದಿರೋ ನಾಗರಾವ್ಗಳು. ಆ ನಾಗರಹಾವನ್ನ ಹಿಡಿಯೋದಕ್ಕೆ ನೀವಿದ್ದೀರಲ್ಲ, ಯಾಕೆ ಇಷ್ಟೊಂದು ಸಮಯ ವ್ಯರ್ಥ ಮಾಡ್ತಾ ಇದ್ದೀರಾ? ನಿಮ್ಮ ತೋಳತಕ್ಕೆಯಲ್ಲಿ ನನ್ನನ್ನು ಬಂಧಿಸಿ ನನ್ನನ್ನು ಪ್ರೇಮ ಲೋಕಕ್ಕೆ ಕರ್ಕೊಂಡು ಹೋಗು. ಧರಣಿಗೂ